Recording is on. ಓಕೆ. ನಮಸ್ತೆ ಅಮ್ಮ ಪ್ರೀತಿ. ನಮಸ್ತೆ ಅಂಕಲ್. ನಮಸ್ತೆ ಅಮ್ಮ ಪ್ರೀತಿ. ನಮಸ್ತೆ ಅಂಕಲ್. ರಂಜಿತಾನಾ? ನಮಸ್ತೆ ಅಂಕಲ್. ನಮಸ್ತೆ ಅಮ್ಮ. ಆಕಾಶ್? ಆಕಾಶ್ ಇಲ್ಲ ಅಂಕಲ್. ಸಂತೋಷ. ಯಾರೋ ಇನ್ನೊಬ್ರು ಜಾಯ್ನ್ ಆಗಿದ್ದಾರೆ ಪಾರ್ಟಿಸಿಪೆಂಟ್. ಓಕೆ, ಆಯ್ತು. ಓಕೆ, ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ದೇವ್ರು ನಿಮ್ಮನ್ನ ನಡೆಸ್ಲಿ. ನೆನ್ನೆ ಬಹಳ ಆಯಾಸ ಆಗಿರ್ಬೇಕಲ್ಲಮ್ಮ ಪ್ರೀತಿ, ರಂಜಿತಾ? ಏನಿಲ್ಲ ಅಂಕಲ್. ಸಂತೋಷ ಆಯ್ತಾ ಹೋಗ್ಲಿ? ಅಷ್ಟು ಸಮಯ ಕಳೆದಿದ್ ನೆನ್ನೆ ಏನಾದ್ರು ಪ್ರಯೋಜನ ಆಯ್ತಾ? ಉಪಯೋಗ ಆಯ್ತಾ? ಹೌದು ಹ್ಮ್ ಏನಾದ್ರು ಹೊಸ ಪ್ರತಿಷ್ಠೆಗಳು ಮಾಡ್ಕೊಳಂಗ ಆಯ್ತಮ್ಮ ನಿನ್ನೆ ಕಾನ್ಫರೆನ್ಸ್ ಇಂದ? ಹೌದು ಅಂಕಲ್. ಅಂದ್ರೆ ನಾವ್ ಅಷ್ಟೊಂದು ಲಾಂಗ್ ಡ್ಯೂರೇಷನ್ ಅಲ್ಲಿ ಯಾವತ್ತೂ ವಾಕ್ಯ ಕೇಳಿರ್ಲಿಲ್ಲ. ಹ್ಮ್ ಮೊದಲನೇ ಸರಿ ಬೆಳಗಿಂದ ಸಂಜೆವರೆಗೂ ವಾಕ್ಯ ಕೇಳಿದ್ದು. ಹ್ಮ್ ಆತರ ಮೀಟಿಂಗ್ ಬಂದಿದ್ದು ಮೊದಲನೇ ಸರಿ. ಹ್ಮ್ ಹ್ಮ್ ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್. ಖುಷಿನೇ ಆಯ್ತು ಅಂಕಲ್. ಅಂದ್ರೆ ಆತ್ಮಿಕ ವಿಷಯಗಳನ್ನ ಹ್ಮ್ ತಿಳ್ಕೊಂಡು. ಹ್ಮ್ ಹ್ಮ್ ಏನಾದ್ರು ಬೋರ್ ಆಯ್ತಾ ಅಮ್ಮ, ಅಥವಾ ಪರವಾಗಿಲ್ವ? ಏನಾದ್ರು ಗ್ರಾಸ್ಪಿಂಗ್ ಈಸಿ ಆಯ್ತಾ? ಇಲ್ಲ ಅಂಕಲ್, ಬೋರ್ ಆಗಿಲ್ಲ. ಅಂದ್ರೆ ನೀವ್ ಮಾಡಿದ್ರಿ, ಮುನ್ನಲಕ್ಷ್ಮ ಅಂಕಲ್ ಮಾಡಿದ್ರು, ಹ್ಮ್ ಸುನೀತಾ ಆಂಟಿ ಮಾಡಿದ್ರು, ಮತ್ತೆ ಇನ್ನೊಬ್ರು ಬಂದಿದ್ರಲ್ಲ, ಹೌದು, ನಂಬಿ ಅಯ್ಯ. ಆ ಅಂಕಲ್ ಮಾಡಿದ್ರು. ಹ್ಮ್ ಸೊ ಬೇರೆ ಬೇರೆಯವ್ರು ಮಾಡ್ತಾ ಮಾಡ್ತಾ ಅದು ಮತ್ತೆ ಮೊದ್ಲಿಂದ ತರಾನೇ ಇಂಟ್ರೆಸ್ಟ್ ಇತ್ತು. ಹ್ಮ್ ಸಂತೋಷ. ಥ್ಯಾಂಕ್ಸ್ ಫಾರ್ ಯುವರ್ ಫೀಡ್ಬ್ಯಾಕ್. ಥ್ಯಾಂಕ್ಸ್. ನಮಸ್ಕಾರ ಅಮ್ಮ ಚೈತನ್ಯ. ನಮಸ್ತೆ ಅಂಕಲ್. ನಮಸ್ತೆ ಕಣ, ಹೆಂಗಿದೀಯಾ? ದೇವ್ರ ಕೃಪೆಯಿಂದ ಚೆನ್ನಾಗಿದ್ದೀನಿ ಅಂಕಲ್. ನೆನ್ನೆ ಬಹಳ ಟಯರ್ಡ್ ಆಗಿರ್ಬೇಕಲ್ವಾ? ಆಯ್ತು ಅಂಕಲ್. ಹೋಗ್ಲಿ, ರೆಸ್ಟ್ ತಗೊಂಡ್ರ ಇವತ್ತು? ಮಲ್ಗಿ ಸ್ವಲ್ಪ. ಹ್ಞೂ ಅಂಕಲ್, ತಗೊಂಡೆ. ಯೂಸ್ಫುಲ್ ಇತ್ತ ನಿನ್ನೆ ನಿಮ್ಗೇನಾದ್ರು ಒಂದು? ಹ್ಞೂ ಅಂಕಲ್, ಜಾಸ್ತಿನೇ ಯೂಸ್ಫುಲ್ ಆಯ್ತು. ನೀವು ಸೇವೆ ಬಗ್ಗೆ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ನನಗೂ ಅನಿಸ್ತು. ಅದೇ ನೀವು ಬರ್ಡೇ ಅದು ಇದು ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಅಂಕಲ್, ಅದ್ರ ಬಗ್ಗೆ ನನಗೂ ಸ್ವಲ್ಪ ಇದಾಯ್ತು ಅಂಕಲ್. ನಾವು ಈ ತರ ಇದೀವಿ, ನಾವು ಸೇವೆ ಮಾಡ್ಬೇಕು ಅಂತ. ದೇವ್ರು ನಿಮ್ಮನ್ನ ಆಶೀರ್ವಿಸ್ಲಿ. ಗುಡ್, ಥ್ಯಾಂಕ್ ಯು. ಚೋಟಿ ಇದ್ದಾಳ ಪಕ್ಕದಲ್ಲಿ? ಇದಾಳ ಅಂಕಲ್. ಹಲೋ ವನ್ಯಶ್ರೀ. ನಮಸ್ತೆ ಅಂಕಲ್. ನಮಸ್ತೆ ವನ್ಯಶ್ರೀ. ಚೆನ್ನಾಗಿ ನಿದ್ದೆ ಮಾಡುದಾ? ಆಯ್ತು. ದೇವ್ರು ನಿನ್ನ ಆಶೀರ್ವಿಸ್ಲಿ. ಗುಡ್. ನಮಸ್ಕಾರ ನಿರ್ಮಲಮ್ಮ ಯಾದಗಿರಿಯಿಂದ. ದೇವ್ರು ನಿಮ್ಮನ್ನ ಆಶೀರ್ವಿಸ್ಲಿ. ಹೇ ಜೀವಿತಾ, ಹೌ ಆರ್ ಯು? ನಮಸ್ತೆ ಅಮ್ಮ. I'm fine, uncle. Fine by the grace of God. ಅಲ್ಲ? Yes, sir. Always we Yes, are uncle. fine by the grace of God. Grace of God. Whenever anybody asks how are you, so we must always prefer to say I am fine by the grace of God. Grace of God. ನಾನು ದೇವರ ಕೃಪೆಯಿಂದ ಚೆನ್ನಾಗಿದ್ದೇನೆ. ಯಾಕಂದ್ರೆ ಕೃಪೆ ಒಂದು ಹೋಗ್ಬಿಟ್ರೆ, ದೇವರ ಕೃಪೆ, ಯೇಸು ಕ್ರಿಸ್ತನ ಕೃಪೆ, ನಾವು ಏನಾಗ್ತೀವೋ ಗೊತ್ತಿಲ್ಲ ಈ ಲೋಕದಲ್ಲಿ. ಓನ್ಲಿ ದ ಗ್ರೇಸ್ ಪ್ರೊಟೆಕ್ಟ್ಸ್ ಅಸ್. ಅಲ್ಲ ಜೀವಿತಾ? Yes, sir. Grace Yes, protects. uncle. Good. Did you read Bible today? Yes, uncle. Which book, which chapter did you read? ಯಾವ ಕನ್ನಡ. ಪುಸ್ತಕ? ಕನ್ನಡ. ಯಾವ ಪುಸ್ತಕ, ಯಾವ ಅಧ್ಯಾಯ ಓದ್ದೆಮ್ಮ? ಯಾವ್ದು ಓದ್ದೆ? ಇನ್ನು ಯಾವ್ದು ಓದಿಲ್ಲ ಅಂಕಲ್. ವೆರಿ ಗುಡ್. ನನಗೆ ಈಗಲೇ ಹೇಳಿದ್ದೆ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಗುಡ್ ಗುಡ್, ಥ್ಯಾಂಕ್ ಯು. ಯಾರಾದ್ರೂ ಒಬ್ರು ದೊಡ್ಡವರು ಪ್ರಾರ್ಥನೆ ಮಾಡ್ತೀರಾ? ಆರಂಭದ ಪ್ರಾರ್ಥನೆ ಮಾಡ್ಕೊಳ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ತೇನೆ. ಅಂಕಲ್ ಚಾಟ್ ಮಾಡೋಣ ಅಂಕಲ್, ಪ್ರಾರ್ಥನೆ ಮಾಡೋಣಪ್ಪ. ಪ್ರೀತಿ ಲೇಶ್ವರ ಅಂತ ಯೇಸು ಸ್ವಾಮಿ, ತಂದೆಯಾದ ಕರ್ತನೆ ಸ್ವಾಮಿ, ಈ ಕೊಟ್ಟಂತ ಸಮಯಕ್ಕಾಗಿ ನಿಮಗೆ ಕೋಟಾನು ಕೋಟಿ ಸ್ತೋತ್ರ ಕರ್ತನೆ. ತಂದೆಯಾದ ಕರ್ತನೆ ಸ್ವಾಮಿ, ಕಳೆದ ವಾರದಿಂದ ಇಲ್ಲಿಯ ತನಕ ಕರ್ತನೆ ನಮ್ಮನ್ನು ಕಾದು ಕಾಪಾಡಿ ಕರ್ತನೆ, ಈ ಬಿತ್ತನೆ ಕಾಳು ಯೂಸ್ ಮೀಟಿಂಗ್ ಡಿಸ್ಟ್ರಿಕ್ಟ್ ಮೀಟಿಂಗ್ಗೆ
ಮತ್ತು ಒಂದೊಂದಾವರ್ತಿಯಾಗಿ ಕರ್ತನೆ ನಮ್ಮನ್ನ ಆರಿಸಿಕೊಂಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ವಾಮಿ. ಸ್ವಾಮಿ. ತಂದೆಯಾದ ಕರ್ತನೆ ಸ್ವಾಮಿ, ಯೌವನಸ್ಥರ ಕೂಟ ಸ್ವಾಮಿ ಕರ್ತನೆ, ಯೌವನಸ್ಥರು ಅಂದಾಗ ಕರ್ತನೆ, ಆ ಯೌವನಸ್ಥರು ಕರ್ತನೆ ಈ ಈ ಸಮಯದಲ್ಲಿ ಕರ್ತನೆ ನಿನ್ನ ಅಂಗೀಕಾರ ಮಾಡುವುದು ಎಷ್ಟು ಉತ್ತಮ ಕರ್ತನೆ. ಹಾಗೆ ನಿನ್ನನ್ನು ಅಂಗೀಕರಿಸುವುದು ಕರ್ತನೆ, ನಿನ್ನಲ್ಲಿ ನಾವು ಬೆಳೆಯುವುದು ಅಂದರೆ ಕರ್ತನೆ ನಮಗೆ ಎಷ್ಟೋ ಅದು ಪರಿಪೂರ್ಣ ಸಿದ್ಧತೆ ಸ್ವಾಮಿ ನಮಗೆ. ಯಾಕಂದ್ರೆ ಸ್ವಾಮಿ, ಈ ಯೌವನಸ್ಥರ ವಯಸ್ಸಿನಲ್ಲಿ ಕರ್ತನೆ ನಾವು ಕಲಿಬೇಕಾಗಿರೋದು ಕರ್ತನೆ, ಹಾಗೆ ಶೋಧನೆಗಳು ಎಲ್ಲವೂ ಇರ್ತವೆ ಸ್ವಾಮಿ. ಆದ್ರೆ ಕರ್ತನೆ, ಈಗ ಸರಿಯಾದ ಸಮಯದಲ್ಲಿ ನಮಗೆ ತಂದೆಯಾದ ಕರ್ತನೆ ನೀವು ಅಭಿಯಾಂಕಲ್ ಮುಖಾಂತರ ಸ್ವಾಮಿ ಈ ಯೌವನಸ್ಥರ ಕೂಟದ ಮೀಟಿಂಗ್ ಅಂತ ಕರ್ತನೆ ಆನ್ಲೈನ್ ಅಲ್ಲಿ ಕರ್ತನೆ ನೀವು ಒದಗಿಸಿಕೊಟ್ಟಿದ್ದೀರಾ. ನಿಮಗೆ ಸ್ತೋತ್ರ ಸ್ತೋತ್ರ ಸ್ವಾಮಿ. ತಂದೆಯಾದ ಕರ್ತನೆ ಸ್ವಾಮಿ, ಇಲ್ಲಿ ಎಲ್ಲರೂ ಸ್ವಾಮಿ ಎಲ್ಲ ಬೇರೆ ಬೇರೆ ಸಭೆಗಳಿಂದ ಕರ್ತನೆ ಜಾಯ್ನ್ ಆಗಿರುವಾಗ ಕರ್ತನೆ ನೀನು ಕರ್ತನೆ ಎಲ್ಲರನ್ನು ಒಟ್ಟುಗೂಡಿಸಿ ಒಂದು ಕಡೆ ಕರ್ತನೆ ನಮಗೆ ಆತ್ಮಿಕ ಮನ್ನವನ್ನು ಕೊಡ್ತಾ ಬರ್ತಿದ್ಯಾ. ನಿಮಗೆ ಸ್ತೋತ್ರ ಸ್ವಾಮಿ. ತಂದೆಯಾದ ಕರ್ತನೆ ಸ್ವಾಮಿ, ನಾವು ಯೌವನಸ್ಥರು ಕರ್ತನೆ ಈ ಸಮಯದಲ್ಲಿ ನಮ್ಮ ಮಹತ್ವಗಳು, ನಮಗೆ ಇರುವಂತ ಇಂಪಾರ್ಟೆನ್ಸ್ ಏನು ಎಲ್ಲವನ್ನು ನೀವು ವಾಕ್ಯದ ಮುಖಾಂತರ ಕರ್ತನೆ ತಿಳಿಸ್ತಾ ಬರ್ತಾ ಇದ್ದೀರಾ. ನಿಮ್ಗೆ ಸ್ತೋತ್ರ ಸ್ವಾಮಿ. ತಂದೆಯಾದ ಕರ್ತನೆ ಸ್ವಾಮಿ, ನಾವು ಕರ್ತನೆ ಈ ವಾಕ್ಯವನ್ನು ಕರ್ತನೆ ಕೇಳಿ ಕರ್ತನೆ ನಾವು ಇಲ್ಲಿಗೆ ಮರೆಯದ ಹಾಗೆ ಕರ್ತನೆ ನಾವು ದಿನವೂ ಕರ್ತನೆ ಮೆಲುಕು ಹಾಕಿ ಕರ್ತನೆ ಅದನ್ನು ನಮ್ಮ ಹೃದಯದಲ್ಲಿ ನಾಟಿಕೊಂಡು ಕರ್ತನೆ ನಾವು ಕರ್ತನೆ ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಕರ್ತನೆ ಎಲ್ಲವನ್ನು ಕರ್ತನೆ ನಿನ್ನ ಚಿತ್ತದಂತೆ ನಡೆಸಿ ಕರ್ತನೆ ಎಲ್ಲವನ್ನು ಸ್ವಾಮಿ ನಿನ್ನ ವಾಕ್ಯದಂತೆ ನಿನ್ನ ಚಿತ್ತದಂತೆ ನಡೆಯುವಂತೆ ನಮ್ಮನ್ನ ನಡೆಸಪ್ಪ ಅಂತ ನಿನ್ನಲ್ಲಿ ಅಂಕಲಾಚಿ ಬಿಡಿಯವರಾಗಿದ್ದು ಸ್ವಾಮಿ. ತಂದೆಯಾದ ಕರ್ತನೆ ಸ್ವಾಮಿ, ನಮಗೆ ಸ್ವಾಮಿ ಕರ್ತನೆ ನಾವು ಯೇಸು ಕ್ರಿಸ್ತನನ್ನು ನಂಬಿದಾಗ ಕರ್ತನೆ ಸೈತಾನನು ಕರ್ತನೆ ನಮ್ಮ ಶೋಧನೆಗಳನ್ನು ಶೋಧಿಸ್ತಾನೆ ಸ್ವಾಮಿ. ಆದರೆ ಕರ್ತನೆ ನಾವು ಆ ಶೋಧನೆಗೆ ಕರ್ತನೆ ನಿನ್ನಲ್ಲಿ ನಾವು ಕರ್ತನೆ ಆದುಕೊಳ್ಳುವಂತೆ ನಮಗೆ ಕೃಪೆ ಕೊಡು. ಲೋಕವನ್ನು ಆದಿಕೊಳ್ಳದ ಹಾಗೆ ಕರ್ತನೆ ನಾವು ಕರ್ತನೆ ವಾಕ್ಯದ ಪ್ರಕಾರ ಸ್ವಾಮಿ ನಿನ್ನನ್ನು ಆದುಕೊಂಡು ಕರ್ತನೆ ನಿನ್ನನ್ನು ನಾವು ಆಧಾರಿತ ಮಾಡಿಕೊಂಡು ಕರ್ತನೆ ಆ ಶೋಧನೆಯನ್ನು ಜಯಿಸುವಂತ ಕೃಪೆ ಕೊಡು ಸ್ವಾಮಿ. ತಂದೆಯಾದ ಕರ್ತನೆ ಸ್ವಾಮಿ, ನಾವು ಯೌವನಸ್ಥರು ಸ್ವಾಮಿ, ನಾವು ಅತಿ ಬೇಗವಾಗಿ ಸ್ವಾಮಿ ಈ ಶೋಧನೆಗೆ ಒಳಗಾಗಿ ಬಿಡ್ತೀವಿ ಸ್ವಾಮಿ. ಯಾಕಂದ್ರೆ ಸ್ವಾಮಿ ನಾವು ಈಗ ಆ ಸಮಯದಲ್ಲಿ ಇದ್ದೇವೆ ಸ್ವಾಮಿ. ಆದ ಸೈತಾನನು ಈ ಸಮಯವನ್ನು ಕಾಯ್ತಾ ಇರ್ತಾನೆ ಸ್ವಾಮಿ. ಆದ್ರೆ ಕರ್ತನೆ ನಾವು ಆ ಸಮಯವನ್ನು ನಿಮಗೆ ಮುಡುಪಾಗಿಟ್ಟು ನಾವು ಕರ್ತನೆ ನಿನ್ನಲ್ಲಿ ಬೆಳೆಯುವಂತೆ ನಮಗೆ ಕರ್ತನೆ ಆಶೀರ್ವದಿಸಪ್ಪ ಅಂತ ಅಂಗ್ಲಾಚಿ ಬೇಡ್ತೇವೆ ಸ್ವಾಮಿ. ತಂದೆದ ಕರ್ತನೆ ಸೇರುವಂತ ಮಕ್ಕಳನ್ನೆಲ್ಲ ನೀನು ಆಶೀರ್ವದಿಸು ಸ್ವಾಮಿ. ತಂದೆದ ಕರ್ತನೆ ಪ್ರತಿಯೊಂದು ಕರ್ತನೆ ಸಭೆಯಿಂದ ಯಾದಗಿರಿ, ನೆಲಮಂಗಲ, ಕೋಲಾರ ಎಲ್ಲ ಸಭೆಗಳಿಂದ ಕರ್ತನೆ ನಿನ್ನ ಮಕ್ಕಳು ಸೇರುವಾಗ ಕರ್ತನೆ ಎಷ್ಟೋ ಆನಂದ ಸ್ವಾಮಿ. ಯಾಕಂದ್ರೆ ಸ್ವಾಮಿ ಇಬ್ಬರು ಮೂರೆಲ್ಲ ಕೂಡಿ ಬಂದಿದ್ದಾರೋ ಅವರ ಸಂಗಡ ನಾನು ಇರುವೆ ಅಂದ್ರೆ ನೀವು ವಾಗ್ದಾನಗೊಂಡದ ದೇವರು ಸ್ವಾಮಿ. ಸ್ತೋತ್ರ ಸ್ವಾಮಿ. ತಂದೆದ ಕರ್ತನೆ ಸ್ವಾಮಿ, ಎಲ್ಲರೂ ಸರಿಯಾದ ಸಮಯಕ್ಕೆ ಸ್ವಾಮಿ. ಯಾಕಂದ್ರೆ ನಿನ್ನ ಮುಖ್ಯ ಉದ್ದೇಶ ಡಿಸಿಪ್ಲಿನ್ ಸ್ವಾಮಿ. ಆ ಶಿಸ್ತಿನ ಸಿಪಾಯಿ ನೀನಾಗಿದ್ಯಾ. ನಿನಗೆ ಸ್ತೋತ್ರ ಸ್ವಾಮಿ. ತಂದೆದ ಕರ್ತನೆ ನಿಗದಿಪಡಿಸುವಂತ ಸಮಯಕ್ಕೆ ಸರಿಯಾಗಿ ಕರ್ತನೆ ಎಲ್ಲರೂ ಒಟ್ಟುಗೂಡಿ ಕರ್ತನೆ ನಿನ್ನ ಆರಾಧಿಸಿ ನಿನ್ನ ಕೊಂಡಾಡುವಂತ ಕೃಪಾ ಭಾಗ್ಯವನ್ನು ಕೊಡಪ್ಪ ಅಂತ ಹೇಳಿ ಅಂಗ್ಲಾಚಿ ಬೇಡ್ತೇವೆ ಸ್ವಾಮಿ. ತಂದೆದ ಕರ್ತನೆ ಸ್ವಾಮಿ, ಇನ್ನೂ ಯಾರು ನಿನ್ನ ಮಕ್ಕಳು ಜಾಯ್ನ್ ಆಗ್ಬೇಕಂತಿದ್ರು ಅವರಿಗೆ ಕೃಪೆ ಕೊಟ್ಟು ಅವರಿಗೆ ಕರ್ತನೆ ಇನ್ನೂ ಹೆಚ್ಚು ಆಸಕ್ತಿಯನ್ನು ಕೊಟ್ಟು ಕರ್ತನೆ ನಿನ್ನನ್ನು ಕರ್ತನೆ ಆಧರಿಸಿಕೊಳ್ಳುವಂತ ಕೃಪವನ್ನು ಇನ್ನೂ ಹೆಚ್ಚಾಗಿ ಅವರು ಕೊಟ್ಟು. ಯಾಕಂದ್ರೆ ಕರ್ತನೆ ನೀನು ಆರಿಸಿಕೊಳ್ಳುವ ಮಕ್ಕಳು ಪ್ರತಿಯೊಂದು ಮಕ್ಕಳು ಸ್ವಾಮಿ ಎಷ್ಟೋ ಮಹಾನತರು ಸ್ವಾಮಿ. ಯಾಕಂದ್ರೆ ನಾವು ಕರ್ತನೆ ಪಾಪಿಗಳಾಗಿ ಕರ್ತನೆ ನೀವು ಪಾಪವನ್ನು ತೀರಿಸುವಂತ ಸ್ವಾಮಿ. ಕರ್ತನೆ ನೀವು ನಮ್ಮನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ ಜಾಯ್ನ್ ಆಗುವಂತ ಮಕ್ಕಳನ್ನ ಆಶೀರ್ವದಿಸಿ ಬೇಗ ಜಾಯ್ನ್ ಆಗಿ ಕರ್ತನೆ ಆತ್ಮಿಕ ಮನ್ನವನ್ನು ಕೇಳುವಂತ ಕೃಪವಾಗಿ ಕೊಡಪ್ಪ ಅಂತ ಬೇಡ್ತಾ ಈ ಚಿಕ್ಕ ಪ್ರಾರ್ಥನೆ ಸ್ವಾಮಿ ನಿನ್ನ ಜೀವನ ನಾಮದಲ್ಲಿ ಬೀಳದೆ ಸ್ವಾಮಿ. ಆಮೇನ್. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ಹಲೋ ನಿಶ್ಚಲ್, ಹೌ ಆರ್ ಯು? Fine, Anna. By the grace of Fine, Anna. God, I am fine. Thanks, Anna. How are you? How are Oh, you? fine, Anna. By the Fine, Anna. by the grace of God, ಹೇಳಪ್ಪ. By the grace of God. Uncle, ಇವಾಗ ಜಾಯ್ನ್ ಆದೆ. ಅಲ್ಲ, ನಾನು ಹೇಳ್ದಂಗೆ ಹೇಳು. By the grace of God, By the grace of God, I am fine. I am fine. ಇನ್ಮೇಲಿಂದ ಯಾರಾದ್ರೂ ದೇವ್ರ ಮಕ್ಕಳು ಕೇಳಿದ್ರೆ ಹೌ ಆರ್ ಯು ಅಂದ್ರೆ ಏನಂತ ಹೇಳ್ಬೇಕು?
By the grace of Lord, I am fine. ವೆರಿ ಗುಡ್. ನಾನು ದೇವರ ಕೃಪೆಯಿಂದ ಚೆನ್ನಾಗಿದ್ದೇನೆ. ಬಿಕಾಸ್ ಗ್ರೇಸ್ ಆಫ್ ಜೀಸಸ್ ಕ್ರೈಸ್ಟ್ ಈಸ್ ವೆರಿ ವೆರಿ important. Grace only protects us. Grace only guards us. Grace only gives us good health, knowledge, wisdom, everything, happiness. That's why we are good. We are good by His grace. We are good by His grace. ಇಂಗ್ಲಿಷ್ನಲ್ಲಿ ಯಾರಾದರೂ ಬರ್ಕೊಳ್ಬೇಕು ಅಂದ್ರೆ ವಾಟ್ ಈಸ್ ಮೆಂಟ್ ಬೈ ಗ್ರೇಸ್? ಗಾಡ್ಸ್ ರಿಚಸ್ ಅಟ್ ಕ್ರೈಸ್ಟ್ ಎಕ್ಸ್ಪೆನ್ಸ್. ಗ್ರೇಸ್ ಅಂದ್ರೆ ಗಾಡ್ಸ್ ರಿಚಸ್ ಅಟ್ ಕ್ರೈಸ್ಟ್ ಎಕ್ಸ್ಪೆನ್ಸ್. ಬರ್ಕೊಳ್ತಿದ್ಯಪ್ಪ ನಿಶ್ಚಲ್? ಜೀವಿತಾ, ಆರ್ ಯು ರೈಟಿಂಗ್ ಡೌನ್? ಎಸ್ ಅಂಕಲ್. ಗಾಡ್ಸ್ ರಿಚಸ್, ಗಾಡ್ಸ್ Uncle, repeat ಮಾಡ್ತೀರಾ? ಗಾಡ್ಸ್ ರಿಚಸ್, ಗಾಡ್ಸ್ ರಿಚಸ್, ಗಾಡ್ಸ್ ರಿಚಸ್ ಅಟ್ ಕ್ರೈಸ್ಟ್ ಎಕ್ಸ್ಪೆನ್ಸ್. ಗಾಡ್ಸ್ ರಿಚಸ್ ಅಟ್ ಕ್ರೈಸ್ಟ್ ಎಕ್ಸ್ಪೆನ್ಸ್. ವಾಟ್ ಈಸ್ ಮೆಂಟ್ ಬೈ ಗ್ರೇಸ್ ಅನ್ನುವಾಗ ಗಾಡ್ಸ್ ರಿಚಸ್ ಅಟ್ ಕ್ರೈಸ್ಟ್ ಎಕ್ಸ್ಪೆನ್ಸ್. ಓದ್ರಿ, ಏನ್ ಬರ್ಕೊಂಡಿದ್ದೀರಾ? ಚೈತನ್ಯ, ಜೀವಿತ, ರೂಪ, ಒಬ್ರಾದ್ಮೇಲೆ ಒಬ್ರು. God reaches at Christ's expense. ಕರೆಕ್ಟ್. ಗಾಡ್ಸ್ ಅಪಾಸ್ಟ್ರಫಿ ಎಸ್ ಡಿ ಆದ್ಮೇಲೆ. God's richest expense. ಕರೆಕ್ಟ್. God's richest at Christ's expense. ವೆರಿ ಗುಡ್. ಕನ್ನಡದಲ್ಲಿ ದೇವರ ಕೃಪಾ ಐಶ್ವರ್ಯವು, ದೇವರ ಕೃಪಾ ಐಶ್ವರ್ಯವು ಕ್ರಿಸ್ತನ ಬಲಿದಾನದಲ್ಲಿದೆ. ಕೃಪೆ ಎಂದರೆ ದೇವರ ಕೃಪಾ ಐಶ್ವರ್ಯವು, ದೇವರ ಕೃಪಾ ಐಶ್ವರ್ಯವು ಕ್ರಿಸ್ತನ ಬಲಿದಾನದಲ್ಲಿದೆ. ದೇವರ ಕೃಪಾ ಐಶ್ವರ್ಯವು ಕ್ರಿಸ್ತನ ಬಲಿದಾನದಲ್ಲಿದೆ. ಸೊ ಹಾಗಾದ್ರೆ ನೆಕ್ಸ್ಟ್ ಇಂದ ನಾನು ಯಾರನ್ನೇ ನಿಮ್ಮನ್ನ ಕೇಳಿದ್ರು, ಬೇರೆ ದೇವ್ರ ಮಕ್ಕಳು ನಿಮ್ಮೆಲ್ರನ್ನ ಯಾರನ್ನೇ ಕೇಳಿದ್ರು ಹೇಗಿದ್ದೀರಾ ಅಂದ್ರೆ ನೀವೇನ್ ಹೇಳ್ಬೇಕು? ಎಲ್ರುನು ಶಿರೀಷಾ, ದೇವರ ಕೃಪೆಯಿಂದ ಚೆನ್ನಾಗಿದೆ. ವೆರಿ ಗುಡ್. ಪ್ರೀತಿ, ರಂಜಿತಾ ಏನಂತ ಹೇಳ್ಬೇಕಾಗ್ತದೆ? ದೇವರ ಕೃಪೆ ನಿಮ್ ಪ್ರೀತಿಯಿಂದ ಚೆನ್ನಾಗಿದೆ. ದೇವರ ಕೃಪೆಯಿಂದ ಚೆನ್ನಾಗಿದ್ದೇವೆ. ಪ್ರೀತಿ ಪ್ರಾರ್ಥನೆಯಿಂದ ಚೆನ್ನಾಗಿದೆ. ದೇವರ ಕೃಪೆ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ. ನಾವು ಸ್ವಲ್ಪ ದೊಡ್ಡವ್ರಿಗದು, ಸಣ್ಣ ಮಕ್ಕಳಿಗೆ ದೇವರ ಕೃಪೆಯಿಂದ. ನೀವು ದೊಡ್ಡವರು ಆಡ್ ಮಾಡ್ಕೊಳ್ಬಹುದು. ದೇವರ ಕೃಪೆಯಿಂದ ಹಾಗೂ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ನಾವು ಚೆನ್ನಾಗಿದ್ದೇವೆ. ಹಾಗೆ ನೀವು ಅವ್ರು ಕೇಳುವಾಗ ನೀವು ಹೇಗಿದ್ದೀರಿ ಎಂಬುದಾಗಿ ಕೇಳುವಾಗ ಅವರು ಹೇಳುವವರು ದೇವರ ಮಕ್ಕಳು ಚೆನ್ನಾಗಿದ್ದೀವಿ ಅಂದ್ಬಿಟ್ರೆ ಅವಾಗ ಅವ್ರಿಗೆ ನಾವೇನ್ ಮಾಡ್ಬೇಕಾಗ್ತದೆ? ಅವಾಗ ಚೀಟಿ ಹೇಳ್ಬೇಕು ಅಂಕಲ್ ಅವ್ರಿಗೆ. ಅವ್ರಿಗೊಂದು ಖುಷಿಪಡಿಸ್ಬೇಕಾಗ್ತದೆ. ಅವ್ರ ಗೈಡ್ ಮಾಡ್ಬೇಕಾಗ್ತದೆ. ಓಕೆ ಶಿರೀಷ, ನಿರ್ಮಲಾ, ಯು ಅಂಡರ್ಸ್ಟುಡ್? Okay, uncle, understood. Yes, sir. ಓಕೆ, ಗುಡ್. ಓಕೆ, ಟುಡೇಸ್ ಮೆಡಿಟೇಷನ್, ಇವತ್ತಿನ ಧ್ಯಾನ ಯಾವ್ದು ಮಾಡ್ತೀವಿ ನಾವು? ಇವತ್ತಿನ ಧ್ಯಾನ ಯಾವ್ದು ಮಾಡ್ತೀವಿ ನಾವು? ಜ್ಞಾನೋಕ್ತಿ 9ನೇ ಅಧ್ಯಾಯ. ವೆರಿ ಗುಡ್ ಅಮ್ಮ ಚೈತನ್ಯ, ವೆರಿ ಗುಡ್. ಎಷ್ಟನೇ ಕ್ಲಾಸ್ ನೀನು? 9th ಅಂಕಲ್. ವೆರಿ ಗುಡ್, ವೆರಿ ಗುಡ್. ಎಲ್ರು ಜ್ಞಾನೋಕ್ತಿ ನಾನು ಹೇಳ್ದಂಗ್ ಓದ್ತಾ ಇದ್ದೀರಾ? ಯವನಸ್ಥರು, ಓದ್ತಾ ಇದೀವಿ ಅಂತ. ಓದ್ತಾ ಇದೀವಿ ಓದ್ತಾ ಅಂಕಲ್. ಇದೀವಿ. ಪ್ರೀತಿ, ರಂಜಿತಾ ಓದ್ತಾ ಇದ್ದೀರಾ? ತಾರೀಖ್ ಪ್ರಕಾರ ಜ್ಞಾನೋಕ್ತಿ ಓದಿಲ್ಲ ಅಂಕಲ್. ಕಾರ್ಡ್ ಪ್ರಕಾರ ಓದಿದೀವಿ. ಕಾರ್ಡ್ ಪ್ರಕಾರ. ಅದ್ರ ಜೊತೆ ದಯಮಾಡಿ ತಾರೀಖಿನಂತೆ ಜ್ಞಾನೋಕ್ತಿನ ಏನ್ ಮಾಡ್ಕೊಳ್ಬೇಕಾಗ್ತದೆ? ಆಡ್ ಓದ್ಕೊಳ್ತೀವಿ ಅಂಕಲ್. ಮಿಸ್ ಮಾಡ್ಬೇಡ್ರಿ ನೆಕ್ಸ್ಟ್ ನಾಳೆಯಿಂದ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿರ್ಮಲಾ, are you reading Proverbs? I have been telling in your college in Yadgiri since many years, for every year students. Are you reading Proverbs according to date, one chapter? Say No, yes or no.
or I don't know? No, sir. Okay, you have to No, read from tomorrow book of Proverbs from Bible. You have Bible with you? no, sir. Oh, okay. You please talk to Prakash sir, Sujata ma'am, and then take their suggestion. And if Yes, possible, sir. you start reading from the book of Proverbs, which is after Psalms. According to Yes, sir. date, you read that particular chapter. For example, if today is 9th, then we have to read chapter 9 from book of Proverbs. Tomorrow is 10th November, so tomorrow we read 10th chapter. Okay, so ಜೀವಿತಾ, ಸೊ ನಾಳೆ ಯಾವ ಅಂಕಲ್ ಅಧ್ಯಾಯ ಓದ್ಬೇಕು, ಯಾವ ಪುಸ್ತಕ ಓದ್ಬೇಕು ಮಗಳೇ? ಜ್ಞಾನೋಕ್ತಿ 9ನೇ ಅಧ್ಯಾಯ. ಇವತ್ತು. ನಾಳೆ 10. ನಾಳೆ ಯಾವ್ದು ಓದ್ತೀಯಾ? 10ನೇ ಅಧ್ಯಾಯ. ನಾಳಿದ್ದು 11. ಆದ್ರ ನಾಳಿದ್ದು ಆಚೆ ನಾಳಿದ್ದು 12. ಹಂಗೆ ಆ ತಾರೀಖೇನಿದೆಯೋ ಆ ತಾರೀಖ್ ತಕ್ಕಂತೆ ಒಂದು ಅಧ್ಯಾಯ ಓದ್ಬೇಕು. ಎಷ್ಟನೇ ಕ್ಲಾಸ್ ಅಮ್ಮ ಜೀವಿತ ಈಗ ನೀನು? 6th ಅಂಕಲ್. ವೆರಿ ಗುಡ್. ದೇವ್ರು ನಿನ್ನ ಆಶೀರ್ವದಿಸ್ಲಿ. ಚಿಕ್ಕ ವಯಸ್ಸಿನಲ್ಲೇ ಯೇಸು ಕ್ರಿಸ್ತನಿಗೋಸ್ಕರ ಸಮಯ ಕೊಡುವಂಥದ್ದು ಬಹಳ ಆಶೀರ್ವಾದದಾಯಕ. ನಿಮಗೆ ನಿಮ್ಮ ಜೀವಿತದಲ್ಲಿ ಪರಲೋಕದಲ್ಲಿ ಬಹಳಷ್ಟು ಗಂಟನ್ನ ಕೂಡಿಸಿಟ್ಕೊಳ್ತಾ ಇರ್ತೀರಿ. ನಿಶ್ಚಲ್ ನೀನು 6th ಅಲ್ಲಪ್ಪ? ಹೌದು ಅಂಕಲ್. ವೆರಿ ಗುಡ್ ಗುಡ್. ಐ ಆಮ್ ಹ್ಯಾಪಿ ದಟ್ ಯು ಆರ್ ಆಲ್ ಜಾಯ್ನಿಂಗ್ ಅಟ್ ವೆರಿ ಯಂಗ್ ಏಜ್. ವನ್ಯಶ್ರೀ ಎಷ್ಟು 2ನೇ ಕ್ಲಾಸ್ ನೀನು? 3rd ಅಂಕಲ್. ಥರ್ಡ್. ಬಾ, ವೆರಿ ಗುಡ್. 3rd ಸ್ಟ್ಯಾಂಡರ್ಡ್. ವೆರಿ ಗುಡ್. ಓಕೆ, 9th ಚಾಪ್ಟರ್. ಜೀವಿತ, can you read chapter 9 first verse? Do you want to ಓಕೆ read in ಅಂಕಲ್. English or in Kannada? ಕನ್ನಡ ಅಂಕಲ್. You don't have English Bible? ನೋ ಅಂಕಲ್. Okay, then you ask your papa mummy to get you one English Bible, NIV. ಓಕೆ Or, ಓಕೆ or, ಅಂಕಲ್. or else ask Sadankkal, he will give you one English Bible for you. ಓಕೆ ಅಂಕಲ್. Okay. ಓಕೆ ಅಂಕಲ್. Now ಓಕೆ can you read in Kannada? ಓದ್ತೀಯಾ? ಓಕೆ ಅಂಕಲ್. 9ನೇ ಅಧ್ಯಾಯ ಜ್ಞಾನೋಕ್ತಿ ಓಕೆ ಅಂಕಲ್. ಓದಮ್ಮ. ಜ್ಞಾನವೆಂಬಾಕೆಯು 7 ಕಂಬಗಳನ್ನು ಕಂಡಿದ್ದು ತನ್ನ ಮನೆಯನ್ನು ಕಟ್ಟಿಸಿಕೊಂಡಿದ್ದಾಳೆ. ಪಶುಗಳನ್ನು ಕೊಯಿಸಿ ಪಾನದ್ರವ್ಯಗಳೊಡನೆ ದ್ರಾಕ್ಷಾರಸವನ್ನು ಬೆರೆಸಿ ಔತಣವನ್ನು ಸಿದ್ಧಪಡಿಸಿದ್ದಾಳೆ. ಆಕೆಯು ತನ್ನ ದಾಸಿಯನ್ನು ಕಳುಹಿಸಿ ಮೂಢನಾಗಿರುವವನು ಈ ಕಡೆಗೆ ತಿರುಗಲಿ ಎಂದು ಪಟ್ಟಣದ ರಾಜಮಾರ್ಗಗಳ ಅಗ್ರಸ್ಥಾನಗಳಲ್ಲಿ ಪ್ರಕಟಿಸುತ್ತಾಳೆ. ಗುಡ್. ನೆಕ್ಸ್ಟ್. ಓಕೆ, ನಿಶ್ಚಲ್, can you read from verses 4 to 7? Proverbs 4, uncle. Chapter 9 verses 4 4 to to 7. 7. Okay, uncle. Hmm. Let all who are simple come to my house. To those who have no sense, she says, come eat my food and drink the wine I have mixed. Hmm. Leave your simple ways and you will walk in the way of insight. You will leave in Whoever the corrects leave. You will leave. he will walk in the way of insight. Whoever corrects a mocker invites in, insults. Whoever rebukes the wicked incurs abuse. Do not rebuke mockers or they will hate you. Rebuke the wise and they will love you. Instruct the wise and they will be wiser still. Teach the righteous and they will add to their learning. ಗುಡ್. Uncle, go to 7. ಜಾಸ್ತಿನೇ ಓದ್ದೆ, ಪರವಾಗಿಲ್ಲ, ಚಿಂತೆ ಇಲ್ಲ. ಗುಡ್. 10, 11, 12ನೇ ವಚನ.
ಯಾರು ಕೇಳ್ಕೊಳ್ಳಿ? ಲೆಟ್ ಮಿ ಆಸ್ಕ್ ಚೈತನ್ಯ. ಚೈತನ್ಯ 10ನೇ ವಚನ, 11ನೇ ವಚನ, 12ನೇ ವಚನ ಓದ್ತೀಯಮ್ಮ? Uncle. ಹ್ಮ್. The fear of the Lord is the beginning of wisdom, and the knowledge of the Holy One is insight. ಹ್ಮ್ For by me your days will be multiplied, and years will be added to your life. ಹ್ಮ್ If you are wise, you are wise for yourself. If you are scoff, you alone will bear it. ಹ್ಮ್ ಸ್ಕಾಫರ್ ಅಥವಾ ಸ್ಕಾಫ್ ಅಂದ್ರೆ ಹಾಸ್ಯ Scoff. ಮಾಡುವವನು ಅಂತ, ಅಪಹಾಸ್ಯ ಮಾಡುವವನು ಅಂತ. ಸ್ಕಾಫ್ ಅಥವಾ ಸ್ಕಾಫರ್, ಪರ್ಸನ್ ಒನ್ ಹೂ ಮಾರ್ಕ್ಸ್, ಮೇಕ್ಸ್ ಫನ್ ಈಸ್ ಕಾಲ್ಡ್ ಆಸ್ ಎ ಸ್ಕಾಫರ್. SCOFFER. ಓಕೆ, ಇವತ್ತಿನ ಈ ಧ್ಯಾನದಲ್ಲಿ ನನಗ್ ಪ್ರಾಮುಖ್ಯವಾದಂತ ವಚನ 10ನೇ ವಚನ. ನಾನು ಇವತ್ತಿನ ಸಂದರ್ಭಕ್ಕೆ ಆರಿಸಿಕೊಂಡಿರ್ತಕ್ಕಂಥದ್ದು, ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು ಎಂಬುದಾಗಿ. ಇಂಗ್ಲಿಷ್ ನಲ್ಲಿ ಯಾರಾದ್ರೂ ಓದ್ತೀರಾ? 10th ವರ್ಸು ನಿಧಾನಕ್ಕೆ. ನನ್ನಿಂದ ನಿನ್ನ ವರುಷಗಳು ಹೆಚ್ಚುವವು. ನನ್ನಿಂದ. The fear of the Lord is the beginning of the wisdom, and knowledge of the Holy One is understanding. 11th ವರ್ಸ್. 11th ವರ್ಸ್. Uncle 11th ವರ್ಷ ಓದ್ಬೇಕಾ? 11th verse you please read. Okay. For through wisdom your days will be many, For and through years will be wisdom, added to your life. for through wisdom your days will be Many. Your days will be many, for your days will be and many. years will, For by and me years your will be days added. will be multiplied, and years of life will be added to you. ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು. ಹಾಗಾದ್ರೆ ಇಲ್ಲಿ 1ನೇ ವಚನಕ್ಕೆ ಸ್ವಲ್ಪ ನಾವು ಬರುವಾಗ, ಜ್ಞಾನವೆಂಬಾಕೆ 7 ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ. ಜ್ಞಾನ ಅನ್ನುವಂಥದ್ದು ಯಾಕೆ ಅದನ್ನ ಒಂದು ಸ್ತ್ರೀಗೆ ಹೋಲಿಸಿದ್ದಾರೆ ಎಂಬುದಾಗಿ ನೋಡುವಾಗ, ಅದು ಇಬ್ರಿಯ ಭಾಷೆಯಲ್ಲಿ ಬರೆಯುವಾಗ, ಹಳೆ ಒಡಂಬಡಿಕೆ ಇಬ್ರಿಯ ಭಾಷೆಯಲ್ಲಿ ಬರೆದಿರೋದ್ರಿ. ನಿಮ್ ಟೆಕ್ಸ್ಟ್ ಬುಕ್ಸ್ ಎಲ್ಲ ಇಂಗ್ಲಿಷು ಅಥವಾ ಹಿಂದಿ ಅಥವಾ ಕನ್ನಡದಲ್ಲಿ ಬರೆದಿದೆ ಅಲ್ವಾ? ಹಾಗೇನೆ ಓಲ್ಡ್ ಟೆಸ್ಟ್ಮೆಂಟ್ ಇನ್ ದ ಬೈಬಲ್, ಇಟ್ ವಾಸ್ ರಿಟನ್ ಇನ್ ದ ಲ್ಯಾಂಗ್ವೇಜ್ ಕಾಲ್ಡ್ ಹೀಬ್ರೂಸ್. ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರೋದು. ಆ ಇಬ್ರಿಯ ಭಾಷೆಯಲ್ಲಿ ಬರೆಯುವಾಗ ಜ್ಞಾನ ಅನ್ನುವಂಥದ್ದನ್ನ ಸ್ತ್ರೀಲಿಂಗಕ್ಕೆ ಅದನ್ನ ಹೋಲಿಕೆ ಮಾಡಿದ್ದಾರೆ, ವ್ಯಕ್ತಿಗತ ಮಾಡಿದ್ದಾರೆ. ನಮ್ ದೇಶದಲ್ಲೂ ಕೂಡ ಭಾರತವನ್ನ ಏನಂತ ನಾವ್ ಹೇಳೋದು ಪ್ರೀತಿ? ಯಾವ್ದಕ್ ಹೋಲಿಕೆ ಮಾಡ್ತಾರೆ ಭಾರತ ದೇಶವನ್ನ? ಸ್ತ್ರೀಲಿಂಗಕ್ಕೆ. ಭಾರತ ಮಾತೆ. ಭಾರತ ಮಾತೆ. ಸ್ತ್ರೀಲಿಂಗ, ಫೆಮಿನೈನ್. ಸೊ ಹಾಗೆ ಇಬ್ರಿಯ ಭಾಷೆಯಲ್ಲಿ ಜ್ಞಾನ ಬರಿಬೇಕಾದ್ರೆ ಜ್ಞಾನ ಅನ್ನುವಂಥದ್ದು ಆ ಪದ ಸ್ತ್ರೀಲಿಂಗಕ್ಕೆ ಹೋಲಿಕೆ ಆಗಿದೆ. ಇದು ಆ ಇಬ್ರಿಯ ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ವೈಶಿಷ್ಟ್ಯತೆ. ಅಕ್ಷರಸ ಅದೇ ಅರ್ಥ ಕೊಡಲ್ಲ. ಜ್ಞಾನ ಅಂದ್ರೆ ಸ್ತ್ರೀ ಅಂತ ಅದೇ ಅಕ್ಷರಸ ಅರ್ಥ ಕೊಡಲ್ಲ. ಇಟ್ ಡಸ್ ನಾಟ್ ಮೀನ್ ಲಿಟ್ರಲಿ ವಿಸ್ಡಮ್ ಮೀನ್ಸ್ ವುಮೆನ್. ಇಟ್ ಈಸ್ personified as ಸ್ತ್ರೀ. Knowledge is personified as woman, ಸ್ತ್ರೀ. ಓಕೆ, 7 ಅನ್ನುವಂಥದ್ದು ಏನ್ ಸೂಚಿಸ್ತದೆ? 7 ನಂಬರ್. ಅನ್ನುವಂಥದ್ದು ಬೈಬಲ್ ನಲ್ಲಿ ಒಂದು ಅಂಕೆಯಾಗಿ ಕಂಡ್ರು ಅದು ಸಂಪೂರ್ಣತೆಯನ್ನ ತಿಳಿಸ್ತದೆ, ಅಥವಾ ಒಂದು ಪರಿಪೂರ್ಣತೆ, ಕಂಪ್ಲೀಟ್ನೆಸ್. ಇಟ್ ರಿಫ್ಲೆಕ್ಟ್ಸ್, ಇಟ್ ಶೋಸ್, ಇಟ್ ಎಕ್ಸ್ಪ್ಲೈನ್ಸ್ ಕಂಪ್ಲೀಟ್ನೆಸ್ ಆರ್ ಫುಲ್ನೆಸ್. ಒಂದು ಸಂಪೂರ್ಣತೆ ಅಥವಾ ಒಂದು ಪರಿಪೂರ್ಣತೆ. 7 ಅನ್ನುವಂಥದ್ದು ಬೈಬಲ್ ನಲ್ಲಿ ಅದು ಒಂದು ಪೂರ್ಣಾಂಕ. ಅದು ನಾವು ಅನ್ಕೊಂಡಂಗೆ ಬರೀ 1 2 3 4 5 6 7 ಆ ರೀತಿ ಅದು ಕೇಳಿಸ್ಕೊಳ್ಳುವಾಗ ಅನ್ಸಿದ್ರು, ಅದರ ಒಳಗಿನ ಅರ್ಥ ಆತ್ಮಿಕವಾಗಿ ಅದು ಒಂದು ಪರಿಪೂರ್ಣತೆ, ಸಂಪೂರ್ಣತೆ, ಕಂಪ್ಲೀಟ್ನೆಸ್
ಹರ್ ಫುಲ್ನೆಸ್ ಅನ್ನ ತಿಳಿಸುವಂತದ್ದಾಗಿದೆ. ಅದಕ್ಕೋಸ್ಕರವೇ ನೀವು ಸೃಷ್ಟಿ ಕ್ರಮದಲ್ಲಿ ನೋಡುವಾಗ ಯೆಹೋವನಾದಂತ ದೇವರು 6 ದಿವಸ ಆತನು ಸೃಷ್ಟಿಯ ಅನ್ನು ಉಂಟು ಮಾಡಿದ ಮೇಲೆ ಆಕಾಶ, ಭೂಮಿ, ಜಲಚರ, ಗಿಡ, ಪಶು, ಪಕ್ಷಿ, ಪ್ರಾಣಿ, ಕ್ರಿಮಿ, ಕೀಟ, ಜಂತುಗಳು, ಹರಿದಾಡುವ ಜಂತುಗಳು ಎಲ್ಲವನ್ನೂ ಆತನು ಸೃಷ್ಟಿ ಮಾಡಿದ ಮೇಲೆ 7ನೇ ದಿವಸದಲ್ಲಿ ಆತನು ವಿಶ್ರಮಿಸಿಕೊಂಡು, ಕಂಪ್ಲೀಟ್ನೆಸ್, ಇಟ್ ಶೋಸ್ ಕಂಪ್ಲೀಟ್. 7 ಅನ್ನುವಂಥದ್ದು ಪರಿಪೂರ್ಣತೆ ಅಥವಾ ಸಂಪೂರ್ಣತೆ ಅನ್ನ ತಿಳಿಸ್ತದೆ. ಕಂಬ ಅನ್ನುವಂಥದ್ದು ಪಿಲ್ಲರ್, ಇಟ್ ಶೋಸ್ ಸ್ಟೆಬಿಲಿಟಿ, ಸ್ಥಿರತೆ ಹಾಗೂ ಆಧಾರ. ಒಂದು ಸ್ಥಿರತೆ, ಒಂದು ಆಧಾರ. ಅಥವಾ ಕಂಬ ಅಂದಿದ ತಕ್ಷಣ ಅದು ಒಂದು ಭಾರವನ್ನ ಹೊರುವಂಥದ್ದು. ಕಂಬ ಅನ್ನುವಾಗ ಅದರ ಬಲ, ಕಂಬ ಅನ್ನುವಾಗ ಅದರಲ್ಲಿರುವಂತ ಶಕ್ತಿ. ಪಿಲ್ಲರ್ ಮೀನ್ಸ್ ಇಟ್ ಶೋಸ್ ಇಟ್ಸ್ ಸ್ಟ್ರೆಂತ್, ಇಟ್ ಶೋಸ್ ಇಟ್ಸ್ ಪವರ್, ಇಟ್ ಶೋಸ್ ಇಟ್ಸ್ ಸ್ಟೆಬಿಲಿಟಿ, ಇಟ್ ಶೋಸ್ ಇಟ್ಸ್ ಬ್ಯಾಲೆನ್ಸ್. ಕಂಬ. ಕಡಿದು ಅನ್ನುವಾಗ ಉತ್ತಮವಾದದ್ದನ್ನ ಆಯ್ಕೆ ಮಾಡ್ಕೊಳ್ಳೋದು. ಎಷ್ಟೊಂದಿರ್ತದೆ, ಅದರಲ್ಲಿ ಒಂದು ಉತ್ತಮವಾದಂಥದ್ದನ್ನ, ಮರಗೆಲಸ ಮಾಡುವವರು ಕೂಡ ಮರವನ್ನ ಆಯ್ಕೆ ಮಾಡ್ಬೇಕಾದ್ರೆ ಅದನ್ನ ಏನು ಆ ಮರದಲ್ಲಿ ಗಂಟಿರಬಾರ್ದು, ಪೊರೆಗಳಿರಬಾರ್ದು, ಏನು ಇರಬಾರ್ದು ಅಂತದನ್ನ ಆಯ್ಕೆ ಮಾಡ್ತಾರೆ. ನೀವು ಕೂಡ ಒಂದು ಬಟ್ಟೆ ತಗೊಳ್ಳುವಾಗ ಬಟ್ಟೆಯಲ್ಲಿ ಶರ್ಟ್ ಆಗ್ಲಿ, ಪ್ಯಾಂಟ್ ಆಗ್ಲಿ, ಸ್ಯಾರಿ ಆಗ್ಲಿ, ಅದ್ರ ಏನು ಡ್ಯಾಮೇಜ್ ಆಗಿರಬಾರ್ದು ಅಂತದನ್ನ ಆಯ್ಕೆ ಮಾಡ್ತೀರ. ಕಡಿದು ಅನ್ನುವಾಗ ಸೆಲೆಕ್ಷನ್, ಆಯ್ಕೆ ಮಾಡಿಕೊಳ್ಳುವಂಥದ್ದು, ಆರಿಸಿಕೊಳ್ಳುವಂಥದ್ದು, ಉತ್ತಮವಾದದ್ದನ್ನ. ಮನೆ ಅನ್ನುವಾಗ ಇಲ್ಲಿ ಒಂದು ಮನೆ ಅಂದಿದ ತಕ್ಷಣ ಒಬ್ಬ ಮನುಷ್ಯನಿಗೆ ಮನೆ ಒಂದು ಸ್ಥಿರತೆಯನ್ನ ಕೊಡ್ತದೆ, ಒಂದು ಭದ್ರತೆಯನ್ನ ಕೊಡ್ತದೆ. ಸ್ಟೆಬಿಲಿಟಿ ಅಂಡ್ ಸೆಕ್ಯೂರಿಟಿ, ಸೇಫ್ಟಿ. ಇದನ್ನ ಈ ಜ್ಞಾನೋಕ್ತಿ ಬರೆಯುವಾಗ ಅದನ್ನ ದೇವರಿಗೆ ಅದು ಹೋಲಿಸಿದೆ. ಆ ಜ್ಞಾನ, ಮೇಲಿನ ಜ್ಞಾನ, ಅದು ದೇವರಲ್ಲಿಯೂ ಕೂಡ ನಾವು ಕಾಣುವಂತದ್ದಾಗಿದ್ದೇವೆ. ದೇವರು ಕೂಡ ಚಂಚಲತ್ವ ಇಲ್ಲ. ಆತನು ಸ್ಥಿರನು, ಸದಾ ಸ್ಥಿರನು. ಆತನಲ್ಲಿ ಎಷ್ಟು ಮಾತ್ರಕ್ಕೂ ಚಂಚಲವಿಲ್ಲ ಎಂಬುದಾಗಿ ಅರಣ್ಯಕಾಂಡದಲ್ಲಿ ನೋಡ್ತೇವೆ. ಆತನು ಸದಾ ಸ್ಥಿರನು, ಆತನಲ್ಲಿ ಆ ಭದ್ರತೆ, ಇದು ದೇವರಲ್ಲಿ ಕಾಣ್ತೇವೆ. ಆದುದರಿಂದ ಜ್ಞಾನ ಅನ್ನುವಾಗ ಅದು ದೇವರಲ್ಲಿ ನಾವು ಕಾಣುವಂತದ್ದಾಗಿದ್ದೇವೆ, ಅಂದ್ರೆ ಸ್ಥಿರತೆ ಮತ್ತು ಭದ್ರತೆ. ಈ ರೀತಿಯಾಗಿ ಅದನ್ನ ಜ್ಞಾನ ಅನ್ನುವಂಥದ್ದು, ಮನೆ ಅನ್ನುವಂಥದ್ದು ದೇವರಿಗೆ ಅದನ್ನ ಪರ್ಸಾನಿಫೈ, ವ್ಯಕ್ತಿಗತ ಮಾಡಲಾಗಿದೆ. ಮನೆ ಅನ್ನುವಾಗ ಅದನ್ನ ದೇವರಲ್ಲಿ ಕಾಣಿಸುವಂತಹ 2 ಗುಣಲಕ್ಷಣಗಳು ಆತನಲ್ಲಿ ಕಂಡು ಬರುವುದರಿಂದ ಅದಕ್ಕೆ ಪರ್ಸಾನಿಫೈಡ್, ವ್ಯಕ್ತಿಗತ ಮಾಡಿದ್ದಾರೆ, ಹೋಲಿಸಿದ್ದಾರೆ. ಇಂಥ ಮನೆಯಿಂದ ಔತಣ ಅನ್ನುವಾಗ ಇಂಥ ಒಂದು ದೇವರ ಮನೆಯಿಂದ ಆತ್ಮೀಕ ಜೀವನ ಹಾಗೂ ಬಹುಮಾನಗಳು, ನಿತ್ಯವಾದಂತ ಬಹುಮಾನಗಳನ್ನ ಹುಡುಕುವಂತವರಿಗೆ, ಬಯಸುವಂತವರಿಗೆ ದೇವರು ದೊರಕಿಸುವಂತವನಾಗಿದ್ದಾನೆ. ಔತಣ ಅನ್ನುವಾಗ ಇಲ್ಲಿ ನೀವು ಹೋಟ್ಲಿಗೆ ಹೋದಾಗ ಬುಫೆ ಎಲ್ಲ ಇಟ್ಟಿರ್ತಾರೆ, ಆ ತರದ್ದಲ್ಲ. ಕಣ್ಣಿಗೆ ಕಾಣಿಸುವಂತ ಔತಣ ಅಲ್ಲ. ಇಲ್ಲಿ ನೋಡುವಾಗ ಆ ಮನೆ ದೇವರೇ ಆಗಿರುವುದರಿಂದ, ಯಾಕಂದ್ರೆ ದೇವರಲ್ಲಿ ಆ ಸ್ಥಿರತೆ ಹಾಗೂ ಭದ್ರತೆ ಇರುವುದರಿಂದ ಅಂತ ಮನೆಯಿಂದ ದೇವರು ತನ್ನನ್ನು ಹುಡುಕುವವರಿಗೆ, ತನ್ನನ್ನು ಬಯಸುವವರಿಗೆ ಆತ್ಮೀಕ ಜೀವನ, ಸ್ಪಿರಿಚುವಲ್ ಲೈಫ್ ಅಂಡ್ ಎಟರ್ನಲ್ ರಿವಾರ್ಡ್ಸ್, ನಿತ್ಯವಾದಂತ ಬಹುಮಾನಗಳನ್ನ ಕೊಡುವಂತವನಾಗಿದ್ದಾನೆ, ದೊರಕಿಸಿಕೊಡುವಂತವನಾಗಿದ್ದಾನೆ. ಆಯ್ತಾ? ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ಒಂದೊಂದು ಬಿಡಿಸ್ತಾ ಇದ್ದೀನಿ ನಿಮ್ಗಿಲ್ಲ ಅಂದ್ರೆ ಈ ಅಧ್ಯಾಯ ಜ್ಞಾನೋಕ್ತಿ ನಿಮ್ಗೆ ಅರ್ಥ ಆಗಲ್ಲ. ಆಗುತ್ತೆ ಅಮ್ಮ ಪ್ರೀತಿ, ರಂಜಿತಾ? ಇಲ್ಲ ಅಂಕಲ್. Now is it becoming little easy?
ಎಸ್ ಅಂಕಲ್. ಇಲ್ಲ ಅಂದ್ರೆ ನಮ್ದೇ ಓನ್ ಹ್ಯೂಮನ್ ಇಂಟರ್ಪ್ರಿಟೇಷನ್ಸ್ ಮಾಡ್ಕೊಳ್ತೀವಿ ಅಂಡ್ ಇಟ್ ವಿಲ್ ಬಿ ರಾಂಗ್ ಅಲ್ವಾ? ಹೌದು ಅಂಕಲ್. ಸೊ ಹಾಗಾಗಿ ದಟ್ ಈಸ್ ವೈ ಬುಕ್ ಆಫ್ ಪ್ರಾವರ್ಬ್ಸ್ it is written with godly wisdom, knowledge above the sky. King Solomon wrote 3 books. First book is Proverbs, the book that was written with the wisdom above the sky. Above the sky ಅಂದ್ರೆ ದೇವರ ಜ್ಞಾನದಿಂದ ಬರೆದಂಥದ್ದು, ದೇವರ ಬುದ್ಧಿಯಿಂದ ಬರೆದಂಥದ್ದು, ಆಕಾಶದ ಮೇಲಿರುವಂತ ಜ್ಞಾನ, ವಿಸ್ಡಮ್. ನಮಗೆಲ್ಲ ಇರ್ತಕ್ಕಂಥದ್ದು ಆಕಾಶದ ಕೆಳಗಿರ್ತಕ್ಕಂಥ ಜ್ಞಾನ. ಹಾಗಾಗಿ ಸಲ್ಮೋನನ 2ನೇ ಪುಸ್ತಕ ಬರೆದಂಥದ್ದು ಪ್ರಸಂಗಿ, ಬುಕ್ ಆಫ್ ಎಕ್ಲೇಸಿಯಾಸ್ಟಸ್. ಆಫ್ಟರ್ ಪ್ರಾವರ್ಬ್ಸ್ ಇಟ್ ಕಮ್ಸ್ ಬುಕ್ ಆಫ್ ಎಕ್ಲೇಸಿಯಾಸ್ಟಸ್. ಇಟ್ ವಾಸ್ ರಿಟನ್ ವಿತ್ ದ ವಿಸ್ಡಮ್ ಬಿಲೋ ದ ಸ್ಕೈ. ಬಿಲೋ ದ ಸ್ಕೈ. ಸಲ್ಮೋನ್ ರಾಜನಾಗಿದ್ದಾಗ ಅವನ ಎಲ್ಲಾ ಒಂದು 40 ವರ್ಷ ಆಳಿದಾಗ ತನ್ನ ರಾಜ್ಯಾಡಳಿತದಿಂದ ಆತನು ತನ್ನ ಅನುಭವದಿಂದ ಬರೆದಂಥದ್ದು, ಜೀವನದ ಅನುಭವದಿಂದ ಬರೆದಂಥದ್ದು, ಆಕಾಶದ ಕೆಳಗಿನ ಜ್ಞಾನದಿಂದ ಬರೆದಂಥದ್ದು ಪ್ರಸಂಗಿ. ಥರ್ಡ್ ಬುಕ್ ದಟ್ ಹಿ ರೋಟ್ ಈಸ್ ಸಾಂಗ್ಸ್ ಆಫ್ ಸಾಲಮೋನ್. ಎಲ್ರು ನೋಟ್ಸ್ ಮಾಡ್ಕೊಳ್ತಿದ್ದೀರಾ? ಮಾಡ್ಕೊಳ್ತಿದ್ದೀನಿ ಯಾ ಅಂಕಲ್. ಅಂಕಲ್. ಪ್ರೀತಿ, ಮಾಡ್ಕೊತಾ ಇದೀವಿ. ರಂಜಿತಾ? ಮಾಡ್ಕೋತೀನಿ ಅಂಕಲ್. ಅಮ್ಮ ಪ್ರೀತಿ, ರಂಜಿತಾ ಮಾಡ್ಕೊಳ್ತಿದ್ದೀರಾ? ಮಾಡ್ಕೊಳ್ತಾ ಇದೀವಿ ಅಂಕಲ್. ಓಕೆ. ನಿರ್ಮಲಮ್ಮ ಮಾಡ್ಕೊಳ್ತಿದ್ದೀರಾ? ಹಾ ಸರ್ ಮಾಡು. ನಾನು ಯಾದಗಿರಿಗೆ ಬಂದ್ರೆ ನೋಡ್ಬೋದಾ ನಿಮ್ ನೋಟ್ಸು? ನೋಡ್ಬೋದು ಸರ್. Very good. Jivita, are you writing down? That's why I'm telling very slowly, like in school. ಎಸ್ ಅಂಕಲ್. I'll come and see. I'm coming to Tekal. I'll come and ಓಕೆ see. ಅಂಕಲ್. Good, good. ಓಕೆ Chaitanya, ಅಂಕಲ್ ಲಾಸ್ಟ್ ಒನ್ ಹೇಳಿ. ಲಾಸ್ಟ್ ಒನ್ ಏನ್ ಮಾಡ್ಕೊಂತ ಅಂಕಲ್? ಇದ್ದೀನಿ. last one ಯಾವ್ದಪ್ಪ ನಾನು ಹೇಳ್ತಾ ಇದ್ದಿದ್ದು? ಅಂಕಲ್ 3ನೇ ಪುಸ್ತಕದ ಬಗ್ಗೆ ಹೇಳ್ತಾ ಇದ್ರಿ. Songs of Solomon. Third book that he wrote is Songs of Solomon. So that he wrote from his heart. That he wrote from his heart. ಹೃದಯದಿಂದ ಬರೆದಂಥದ್ದು. ಅದಕ್ಕೋಸ್ಕರ ಆ ಪುಸ್ತಕದಲ್ಲಿ ಬರೀ ಪ್ರೀತಿ, ಪ್ರೇಮ, ಮದಲಿಂಗನು, ಮದಲಗಿತ್ತಿ, ಅಂತಃಪುರದಲ್ಲಿರ್ತಕ್ಕಂಥ ನನ್ನ ಸತಿ, ಹೀಗೆ ಅದೇ ಉಚ್ಚಾರಣೆ ಆಗ್ತದೆ. ನನ್ನ ಲಾಲನೆ, ನನ್ನ ಪಾಲನೆ, ಹೀಗೆ. ಅಂಕಲ್ ಕೇಳಿಸ್ತಿಲ್ಲ. ಬೇರೆಯವ್ರಿಗೆಲ್ಲ ಅಂಕಲ್ ಕೇಳಿಸ್ತಾ ಇದೆಯಾ? ಅಂಕಲ್ 3ನೇ ಪುಸ್ತಕ ಯಾವ್ದು ಅಂತ ಹೇಳಿ ಅಂಕಲ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಅಂಕಲ್. 3ನೇ ಪುಸ್ತಕ ಸಾಂಗ್ ಆಫ್ ಸಾಲಮೋನ್, ಪರಮಗೀತ. ಪ್ರಸಂಗಿ ಆದ್ಮೇಲೆ ಪರಮಗೀತ, ಸಾಂಗ್ ಆಫ್ ಸಾಲಮೋನ್, ಹೃದಯದಿಂದ ಬರೆದಂಥದ್ದು. he wrote from his heart. he wrote from his heart. ಸೊ ಅದಕ್ಕೋಸ್ಕರ ಪ್ರಾವರ್ಬ್ಸ್ ಅದು ಆಕಾಶದ ಮೇಲಿನ ಜ್ಞಾನದಿಂದ ಬರೆಯಲ್ಪಟ್ಟಂಥದ್ದು. ಸೊ ಈಗ ಔತಣ ಗೊತ್ತಾಯ್ತು, ಎಲ್ರಿಗೂ ಗೊತ್ತಾಯ್ತಾ? ಜ್ಞಾನ ಅಂದ್ರೆ ಏನು, 7 ಏನನ್ನ ಸೂಚಿಸ್ತದೆ, ಕಂಬ ಏನನ್ನ ತಿಳಿಸ್ತದೆ, ಕಡಿದು ಅನ್ನುವಂಥದ್ದು ಏನ್ ನಮಗ್ ಗೊತ್ತಾಗ್ತದೆ, ಇಲ್ಲಿ ಬರ್ತಕ್ಕಂಥ ಮನೆ ಅಂದ್ರೆ ಏನು ಅನ್ನುವಂಥದ್ದು ಎಲ್ರಿಗೂ ಎಲ್ರಿಗೂ ಅರ್ಥ ಆಗಿದೆಯಾ? ಹಾ ಅರ್ಥ ಅಂಕಲ್. ಆಯ್ತು ಅಂಕಲ್. ಇಷ್ಟ ಅರ್ಥ ಆದ್ರೆ 31 ಪುಸ್ತಕ ಓದುವಾಗ ಬಹಳಷ್ಟು ಸುಲಭ ಆಗ್ತದೆ. ಅಲ್ಲಿರ್ತಕ್ಕಂಥ ಸತ್ಯ, ಅದರ ಮುಖಾಂತರ ನಾವು ಮುಂದೆ ಮಾಡಿಕೊಳ್ಳಕ್ಕಿರ್ತಕ್ಕಂಥ ಅನ್ವಯ. ಆಯ್ತಾ? ಓಕೆ ಅಂಕಲ್. ಓಕೆ, ನಾನು ಕೇಳ್ತೀನಿ ಆಮೇಲೆ. ಸೊ ಹಾಗಾಗಿ ಇಂಥ ಒಂದು ಮನೆ ಅಂದ್ರೆ ದೇವರಿಂದಲೇ ನಮಗೆ ಅಂತ ಒಂದು ಔತಣ, ಆತ್ಮಿಕ ಜೀವನ ಸಿಗುವಂಥದ್ದು, ಹಾಗೂ ನಿತ್ಯ ಬಹುಮಾನಗಳು ನಮಗೆ ಸಿಗುವಂಥದ್ದು. ಎಲ್ರಿಗೂ ಸಿಗಲ್ಲ. ಯಾರು ಹುಡುಕ್ತಾರೋ ಅವ್ರಿಗೆ ಮಾತ್ರ ಸಿಗ್ತದೆ. ಎಲ್ಲೋ ಒಂದ್ ಕಡೆ ಕಾಡಲ್ಲಿ ಏನೋ ಒಂದು ನಿಧಿ ಇದೆಯಂತೆ
ಅಂತ ಗೊತ್ತಾದ್ರೆ ಯಾರಿಗ್ ಸಿಗುತ್ತದು ಕಾಡಲ್ಲಿರ್ತಕ್ಕಂಥ ನಿಧಿ? ಯಾರು ಪ್ರಯತ್ನ ಪಟ್ಟು ಹುಡುಕ್ತಾರೋ ಅವ್ರಿಗೆ. ಯಾರು ಪ್ರಯತ್ನ ಪಟ್ಟು ಅವ್ರಿಗೆ. ಅಷ್ಟು ಸುಲಭವಾಗಿ ಸಿಗ್ತದ ಅದು? ಇಲ್ಲ ಅಂಕಲ್, ಈಸಿಗೆ ಸಿಗಲ್ಲ. ಅದಕ್ಕೋಸ್ಕರ ಬಹಳ ನಾವು ಪ್ರಯಾಸ ಪಡ್ಬೇಕು, ಬಹಳ ಕಷ್ಟ. ಪ್ರತಿಷ್ಠೆ, ಕಷ್ಟ. ಮಳೆ, ಗಾಳಿ, ಬಿಸಿಲು, ನೀರಿರಲ್ಲ, ಹಾವುಗಳು, ಹುಲಿ, ಕರಡಿ, ಸಿಂಹ, ಚಿರತೆ, ಅನೇಕ ವೈರಿಗಳು, ಬಹಳಷ್ಟು ಇರ್ತದೆ. ಪ್ರೆಷಿಯಸ್ ಥಿಂಗ್ಸ್ ಡು ನಾಟ್ ಕಮ್ ಟು ಅವರ್ ಲೈಫ್ ಸೋ ಈಸಿಲಿ. ಬಹಳ ಇದು ಸೀಕ್ರೆಟ್ ತಿಳ್ಕೊಳ್ಳಿ. ಆಲ್ವೇಸ್ ಬೆಸ್ಟ್ ಥಿಂಗ್ಸ್, precious things, you won't get it so easily. You have to work for it. You have to work for it. If you work for it, you will get it. Good marks, will you get it very easily, Chaitanya? Nichal? No, uncle. What you have to do if you want to get good marks? We have to work hard. You have to work, get up early in the morning, 5 o'clock, study for 2 hours, then get ready, go to school, complete all the homeworks, come back home, play only for half an hour, and again wash your hands, feet, face, sit for study for 2 hours, have light dinner, and then again take 10 minutes rest, and then again study for another 1 hour, and then relax, recollect whatever you have studied and learned the entire day, then go to sleep by 10 o'clock. Again get up at 5 o'clock in the morning. Continuously if you do, then you get good marks. Then you get the best things, precious things. Right? So also, ಇಂಥ ಒಂದು ದೇವರಿಂದ, ಈ ದೇವರು ಯಾರು? ಸೃಷ್ಟಿಕರ್ತನಾದಂಥ ದೇವರು. ಇಂಥ ಒಂದು ಸೃಷ್ಟಿಕರ್ತನಾದಂಥ ದೇವರಿಂದ ನಮಗೆ ಆ ಒಂದು ಉತ್ತಮವಾದಂಥದ್ದು, ಬೆಸ್ಟ್ ಥಿಂಗ್ಸ್ ಇಫ್ ಐ ವಾಂಟ್ ಟು ಗೆಟ್ ಫ್ರಮ್ ಮೈ ಕ್ರಿಯೇಟರ್, spiritual life and eternal rewards. That is the one which he is going to serve to us from his house. That is the dinner he will serve, Autana. I have to seek God. ದೇವರನ್ನ ಹುಡುಕಬೇಕು. ಐ ಹ್ಯಾವ್ ಟು ಲಾಂಗ್ ಫಾರ್ ಗಾಡ್. ಆತನನ್ನ ಬಯಸುವವನಾಗಬೇಕು. ಒಂದು ಹುಡುಗ ಒಂದು ಹುಡುಗಿಯನ್ನ ಪ್ರೀತಿಸಿದ್ರೆ ಹುಡುಕ್ತಾರೆ, ಬಯಸ್ತಾರೆ. ಅಯ್ಯೋ 6 ಗಂಟೆಗೆ ಹೋಗ್ಬೇಕಾಗಿತ್ತೇ, ಅಯ್ಯೋ ಎಲ್ಲೋಗ್ಬಿಟ್ಲೋ ಏನೋ, ಅಲ್ಲಿ ಪಾರ್ಕಲ್ಲಿ ಬರ್ತೀನಿ ಅಂತ ಹೇಳಿದ್ಲು, ಪಾರ್ಕಲ್ಲಿ ಇಲ್ವೇ, ಹಾಗಾದ್ರೆ ಒಂದೊಂದ್ಸತಿ ಇಲ್ಲಿ ಇಲ್ಲ ಅಂದ್ರೆ ಇಲ್ಲಿರ್ತೀನಿ ಅಂತ ಹೇಳಿದ್ಲು, ಅಲ್ಲಿ ಹೋಗಿ ನೋಡೋಣ. ಏನ್ ಮಾಡ್ತಾ ಇದ್ದಾನ ಅವನು ಹುಡುಗನು ಪ್ರೇಮಿ? ಹುಡುಕಾಟ ಮಾಡ್ತಿದ್ದ. ಹುಡುಕ್ತೆ, ಅಲ್ಲೂ ಹೋದಾಗ ಸಿಗ್ಲಿ, ಅಯ್ಯೋ ಪಾರ್ಕಲ್ಲಿ ಇರೋ, ಇಲ್ಲೂ ಇಲ್ಲ, ಇಲ್ಲೆಲ್ಲೋ ಅರಳಿ ಮರ ಹತ್ರ ಇದ್ಯಾವ್ದೋ ಕಟ್ಟೆ, ಅಯ್ಯೋ ಅಲ್ಲೂ ಇಲ್ವೇ, ಹಾಗಾದ್ರೆ ಸತಿ ಇದಾದ್ರೆ ಇಲ್ಲಿರ್ತಾರೆ. ಮತ್ತೆ ಏನ್ ಮಾಡ್ತಾ ಇದ್ದಾನ ಅವನು? ಹುಡುಕ್ತಾ ಇದ್ದಾನೆ. ಹುಡುಕಾಟ. ಏನಕ್ಕೆ ಹುಡುಕಾಟ? ಅವನಿಗೇನ್ ಬೇಕು? ಆ ಪ್ರೀತಿ, ಪ್ರೇಮ. ಸೊ ಹುಡುಕುವವರು. ಹಾಗೆ ನಾನು ದೇವರಿಂದ ನನಗೆ ಉತ್ತಮವಾದಂಥದ್ದು, ದೇವರು ಗುಣಪಡಿಸುವಂತ ಔತಣದಿಂದ ಉತ್ತಮವಾದಂಥದ್ದು ಬೇಕು ಅಂದ್ರೆ ಐ ಹ್ಯಾವ್ ಟು ಸರ್ಚ್, ಐ ಹ್ಯಾವ್ ಟು ಲಾಂಗ್, ದೆನ್ ಓನ್ಲಿ ಗಾಡ್ ವಿಲ್ ಸರ್ವ್ ಫ್ರಮ್ ಹಿಸ್ ಡಿನ್ನರ್. ಇದು ದೇವರೇ ಆಗಿದ್ದಾನೆ. ಜ್ಞಾನ, ವಿಸ್ಡಮ್ ದೇವರೇ ಆಗಿದ್ದಾನೆ. ಮನೆ ದೇವರನ್ನ ಹೋಲಿಸುವಂತದ್ದಾಗಿದೆ. ಮನೆ ದೇವರನ್ನ ಹೋಲಿಸುವಂತದ್ದಾಗಿದೆ. ಈ ದೇವರು ಕ್ರಿಶ್ಚಿಯನ್ ದೇವರಲ್ಲ, ಮುಸಲ್ಮಾನ್ ದೇವರಲ್ಲ, ಯಾವ ಜಾತಿಗೂ ಸಂಬಂಧಪಟ್ಟಂತ ದೇವರಲ್ಲ. ಇದನ್ನ ಪದೇ ಪದೇ ಹೇಳ್ತೀನಿ, ಯಾಕಂದ್ರೆ ಈ ಸತ್ಯ ನಿಮಗ್ ಪರ್ಫೆಕ್ಟ್ ಆಗಿ ಗೊತ್ತಾದ್ರೆ ಮಾತ್ರ ನಿಮ್ಗೆ ಯೇಸು ಕ್ರಿಸ್ತನು ಯಾರು ಅನ್ನುವಂಥದ್ದು ಗೊತ್ತಾಗದ್ರಿ. ಯು ಮಸ್ಟ್ ನೋ ದಿಸ್ ಟ್ರೂತ್ ಪರ್ಫೆಕ್ಟ್ಲಿ. Jesus Christ is not a Christian God. Jesus Christ do not belong to any religion. He does not belong to Christianity. He is God for all. He is God for all people. He is God for all mankind. ಎಲ್ಲಾ ಮನುಷ್ಯರಿಗೂ ಆತನು ದೇವರಾಗಿದ್ದಾನೆ. ಆತನು ದೇವರು. ದೇವರು ಅನ್ನುವಾಗ
ಯಾರೂ ದೇವರನ್ನು ಉಂಟು ಮಾಡಲಿಲ್ಲ. Nobody created God. He is self-existing. He was not created. Nobody created. He was not created. ಉಂಟಾಗಲಿಲ್ಲ, ಉಂಟು ಮಾಡಲ್ಪಡಲಿಲ್ಲ. God self-existing. ಸೃಷ್ಟಿಕರ್ತ. ಆತನಿಗೆ ತಂದೆ ಇಲ್ಲ, ತಾಯಿ ಇಲ್ಲ. He is creator. ಸೃಷ್ಟಿಕರ್ತನು. ಆತನಿಗೆ ಮೊದಲಿಲ್ಲ, ಆತನಿಗೆ ಮುಂಚೆ ಯಾರೂ ಇಲ್ಲ. From the beginning he is existing. Who are we? We are his creation. Because he is creator, we are his creation. We were created by him. We were created by him. ಈ ದೇವರು ಮನೆ ಎನ್ನುವಾಗ ಸ್ಥಿರತೆ ಭದ್ರತೆಯನ್ನ ದೇವರಲ್ಲಿ ಕಾಣುವಂತದ್ದಾಗಿರುವುದರಿಂದ ಅಂತ ಮನೆಯಿಂದ ಇಂಥ ಔತಣಗಳನ್ನ ಆತನು ಸಿದ್ಧಪಡಿಸಿ ನಮಗೆ ಕೊಡುವುದರಿಂದ ಹುಡುಕುವವರಿಗೆ ಆ ದೇವರು ಅವನು ಸೃಷ್ಟಿಕರ್ತನಾಗಿದ್ದಾನೆ. ಆ ದೇವರು ವಾಕ್ಯವಾಗಿದ್ದ. ಹಳೆ ಒಡಂಬಡಿಕೆಯಲ್ಲಿ he was speaking to people through voice, through speech, through words. 2000 years back he came in the form of man to redeem people from the bondage of sin. ಮನುಷ್ಯರನ್ನು ಅವರವರ ಪಾಪಗಳಿಂದ ಬಿಡಿಸುವುದಕ್ಕೋಸ್ಕರ ಆ ಸೃಷ್ಟಿಕರ್ತನು ತಾನೇ ಮನುಷ್ಯನ ನರಾವತಾರವನ್ನ ಎತ್ತಿ ಆತನು ಬಂದ. He is called Jesus Christ. Jesus means one who redeems people from sin and one who protects people from not committing sin again. ಪಾಪಗಳಿಂದ ಬಿಡಿಸಿ ಕಾಯುವವನು. ಯೇಸು ಅಂದ್ರೆ ಅದೇ. ಇಟ್ಸ್ ಎ ವರ್ಬ್. It speaks about one function. Who is a tailor? Tailor is one who stitches pants and shirts, blouse, chudidar, salwar kameez, lehenga, suit, whatever you call. Tailor means one who stitches. Driver means one who drives vehicles. ಹಾಗೆ ಯೇಸು ಅನ್ನುವಾಗ ಆತನು ಜನರ ಪಾಪಗಳನ್ನ ಬಿಡಿಸ್ತಾನೆ, ಅವರನ್ನ ಕಾಯ್ತಾನೆ. ಜೀಸಸ್ ಮೀನ್ಸ್ he redeems ಅಥವಾ he saves people from sin and also protects them. That is called as Jesus Christ. Christ means appointed, anointed one, which means he is chosen to do this work only. In ಕ್ರಿಕೆಟ್ ಆಡುವಾಗ ಬ್ಯಾಟ್ಸ್ಮನ್ ಇರ್ತಾರೆ, ಬೌಲರ್ಸ್ ಇರ್ತಾರೆ, ಆಲ್ರೌಂಡರ್ಸ್ ಇರ್ತಾರೆ. ಕರೆಕ್ಟಾ ನಿಶ್ಚಲ್? ಎಸ್ ಅಂಕಲ್. ಅಂಕಲ್, ಒಂದ್ ಬ್ಯಾಟ್ಸ್ಮನ್, ಡೌಟ್ ಇದೆ. ಒಂದ್ ನಿಮಿಷ. ಬ್ಯಾಟ್ಸ್ಮನ್ ಅಂದ್ರೆ ಏನು? ಬ್ಯಾಟ್ಸ್ಮನ್ ಅಂದ್ರೆ ಏನು? ಓನ್ಲಿ ಬ್ಯಾಟಿಂಗ್. Only batting. His job is only batting, scoring runs. ಬೌಲರ್ ಅಂದ್ರೆ ಏನು? ಓನ್ಲಿ ಬಾಲ್ ಮಾಡೋದ್ ಕೆಲ್ಸ Only ಒಂದು. bowls, one who takes wickets. ಆಲ್ರೌಂಡರ್ ಅಂದ್ರೆ ಏನು? ಎಲ್ಲಾ bowling, ಮಾಡೋದು. batting, one who fielding. bats and also bowls. ಹಾಗೆ ಯೇಸು ಕ್ರಿಸ್ತನು he is redeeming, saving people and protecting. So it is not a God name. ಯೇಸು ಕ್ರಿಸ್ತನ್ ಅನ್ನುವಂಥದ್ದು ಅದು ಒಂದು ದೇವರ ಹೆಸರಲ್ಲ. ಆ ಕೆಲಸಕ್ಕೋಸ್ಕರವೇ ಆತನು ಸೀಮಿತವಾದವನು. ಬ್ಯಾಟ್ಸ್ಮನ್ ಅಂದ್ರೆ ಅವನ ಕೆಲಸ ಬರೀ ಹೋಗಿ ಸ್ಕೋರ್ ಮಾಡ್ಬೇಕು. ಅದಕ್ಕೋಸ್ಕರನೇ ಅಪಾಯಿಂಟೆಡ್. ಸೊ ಯೇಸು ಕ್ರಿಸ್ತನು, ಈ ದೇವರು ಯೇಸು ಕ್ರಿಸ್ತನು. ಈಗ ಯಾರಾದ್ರೂ ಒಬ್ರು 1 ಕೊರಿಂಥ 1ನೇ ಅಧ್ಯಾಯ 30ನೇ ವಚನ ಓದ್ಬೇಕು. 1 ಕೊರಿಂಥ 1ನೇ ಅಧ್ಯಾಯ 30ನೇ ವಚನ. 1 ಕೊರಿಂಥ 1ನೇ ಅಧ್ಯಾಯ 30ನೇ ವಚನ. 1 ಕೊರಿಂಥ ಅಂಕಲ್ 1ನೇ ಅಧ್ಯಾಯ. ಅಂಕಲ್, ಓದಿಪ್ಪ, ನಿಧಾನಕ್ಕೆ ಓದಿ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಹಾಗಾದ್ರೆ ನೀವು ಅನ್ನುವಾಗ ಯಾರು? ನಾವು ಅಂಕಲ್. ನಾನು ನಾನು ಅಂದ್ರೆ ನಾನು ಅಂದ್ರೆ ಯಾರು?
ಮನುಷ್ಯನು ಓದುವವನಾದಂತ ಮುನಿರಾಜು, ಸೇರಿರುವಂತ ಬೇಬಿ, ಶಿರೀಷ, ಪ್ರೀತಿ, ರಂಜಿತ, ಚೈತನ್ಯ, ವನ್ಯಶ್ರೀ, ಜೀವಿತ, ಮಂಜು, ಸ್ವಪ್ನ, ನಿಶ್ಚಲು, ಶೇಖರ್, ಇನ್ನೊಬ್ರು ಫೆಲೋಜಿಟ್ಸ್ಟರ್, ಬಾಲು, ಇವ್ರೆಲ್ರು ಏನಪ್ಪ ಮತ್ತೆ ಹೋದ್ರಿ? ನಾನು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಆತನು ಅನ್ನುವಾಗ ಸೃಷ್ಟಿಕರ್ತನು. ನೆಕ್ಸ್ಟ್ ಲೈನ್. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು ನೀತಿ ಶುದ್ಧೀಕರಣ ವಿಮೋಚನೆಗಳಿಗೆ ಕಾರಣನು ಆದನು. ಹಾಗಾದ್ರೆ ಕ್ರಿಸ್ತ ಯೇಸು ಜ್ಞಾನ. ಹಾಗಾದ್ರೆ ಅದನ್ನ ತಂದು ಎಲ್ಲಿಗೆ ಇವಾಗ ನೀವು ಲಿಂಕ್ ಮಾಡ್ಬೇಕು? ಆ ಜ್ಞಾನೋಕ್ತಿಗಳಿಗೆ. ಜ್ಞಾನೋಕ್ತಿ 9ನೇ ಅಧ್ಯಾಯ. ಯಾವ ಪದಕ್ಕೆ ಲಿಂಕ್ ಮಾಡ್ತೀರಾ? ಔತಣ. ಮನೆ. ಮನೆ ಅಂಕಲ್. ಆ ಮನೆ ಅನ್ನುವಾಗ ಸ್ಥಿರತೆಯನ್ನ ತಿಳಿಸ್ತದೆ, ಭದ್ರತೆಯನ್ನ ತಿಳಿಸ್ತದೆ. ಅದು ನಾವು ದೇವರಲ್ಲಿ ಕಾಣ್ತೇವೆ. ಆ ಸ್ಥಿರತೆ, ಭದ್ರತೆ ದೇವರಲ್ಲಿರ್ತಕ್ಕಂತ ಆ ಒಂದು ಗುಣಲಕ್ಷಣ, ವ್ಯಕ್ತಿತ್ವ. ಅಂತ ದೇವರು ಆತನು ಯೇಸು ಕ್ರಿಸ್ತನೇ. ಯಾಕೆಂದ್ರೆ ಆ ಯೇಸು ಕ್ರಿಸ್ತನು ಆತನು ಜ್ಞಾನವು, ನೀತಿಯು, ಶುದ್ಧೀಕರಣವು, ವಿಮೋಚನೆಗೆ ಏನಾದ ಅವನು? ಕಾರಣನಾದನು. ಸೊ ಹಾಗಾಗಿ ಇವಾಗ ಗೊತ್ತಾಗ್ತಿದ್ಯಾ ಈ ಜ್ಞಾನೋಕ್ತಿ ಓದುವಾಗ ನಿಮಗಿದು 9ನೇ ಅಧ್ಯಾಯ? ಕ್ರಿಸ್ತನೇ ಅವನು, ಯೇಸು ಕ್ರಿಸ್ತನು. ಆದುದರಿಂದ ಇವಾಗ ಅನ್ವಯ. ಯಾಕಂದ್ರೆ ಯಾವ್ದು ನಾನು ಪ್ರಾಮುಖ್ಯವಾದಂತ ವಚನ ತಗೊಂಡಿರೋದು ನಿಮ್ಗೆ ಹೇಳ್ದಂಗೆ ಪ್ರಾರಂಭದಲ್ಲಿ 11ನೇ ವಚನ, ನನ್ನಿಂದ ನಿನ್ನ ದಿನಗಳು ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು. ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು. ಫಾರ್ ಬೈ ಮೀ ಯುವರ್ ಡೇಸ್ ವಿಲ್ ಬಿ ಮಲ್ಟಿಪ್ಲೈಡ್ ಅಂಡ್ ಇಯರ್ಸ್ ಆಫ್ ಲೈಫ್ ವಿಲ್ ಬಿ ಆಡೆಡ್ ಟು ಯು. ನನ್ನಿಂದ ಅನ್ನುವಾಗ ಯಾರಿಂದ? ಯೇಸುವಿನಿಂದ. ಯೇಸು ಹೇಗೆ ಕಾಣಿಸ್ಕೊಳ್ತಾ ಇದ್ದಾನೆ ಈ ಅಧ್ಯಾಯದಲ್ಲಿ? ಸೃಷ್ಟಿಕರ್ತನು. ಯಾವ ಪದದಿಂದ ಕಾಣಿಸ್ಕೊಳ್ತಾವನೆ ಯೇಸು ಕ್ರಿಸ್ತನು? ಮನೆ. ಸ್ಥಿರತೆ ಮತ್ತು ಭದ್ರತೆ. ಅದು ದೇವರಲ್ಲಿ ನಾವು ಕಾಣುವಂತದ್ದಾಗಿದೆ. ಅದು ಈ ರೀತಿಯಲ್ಲಿ ರೂಪಾಲಂಕಾರ ಮಾಡಲಾಗಿದೆ. ಇಟ್ ಈಸ್ ಕಂಪೇರ್ಡ್ ಟು ಸ್ಟೆಬಿಲಿಟಿ ಅಂಡ್ ಸೆಕ್ಯೂರಿಟಿ, ಸೇಫ್ಟಿ. Of course, wisdom is always there in the God. Okay? ಆ ದೇವರು ಯಾರವನು? ಯೇಸು ಕ್ರಿಸ್ತನೇ, ಸೃಷ್ಟಿಕರ್ತನು. ಅವನು ಜ್ಞಾನ, ನೀತಿ, ಶುದ್ಧೀಕರಣ, ವಿಮೋಚನೆಗೆ ಏನಾದ? ಕಾರಣನಾದ ಯೇಸು ಕ್ರಿಸ್ತನು. ಆದುದರಿಂದ ಈಗ 6ನೇ ವಚನ, ಮೂಢರೇ ಮೂಢತ್ವವನ್ನು ಬಿಟ್ಟು ಬಾಳ್ರಿ. ಹಾಗಾಗಿ ಇಂಥ ಒಂದು ಯೇಸು ಕ್ರಿಸ್ತನು, ಇಂಥ ಒಂದು ದೇವರು ತನ್ನ ಜ್ಞಾನದಿಂದ, ತನ್ನ ಔತಣದಿಂದ, ತನ್ನ ಮನೆ ಅಂದ್ರೆ ತನ್ನ ಮನೆಯಿಂದ ಔತಣವನ್ನ ಸಿದ್ಧಪಡಿಸುವಾಗ ನಾನು ಮೂಢನಾಗಿರಬಾರ್ದು. ಐ ಶುಡ್ ನಾಟ್ ಬಿ ಫೂಲಿಶ್. ಔತಣ ಅಲ್ಲಿ ನೋಡುವಾಗ ಪಶು, ಪಾನದ್ರವ್ಯ, ದ್ರಾಕ್ಷಾರಸ, ಆ 3 ನೋಡುವಾಗ ಕಂಪ್ಲೀಟ್ ಫುಡ್ ಅನ್ನ ತಿಳಿಸ್ತದೆ. ಹಾಗೆ ಯೇಸು ಕ್ರಿಸ್ತನು ತನ್ನ ಮನೆಯಿಂದ ನಮಗೆ ಔತಣವನ್ನ ಸಿದ್ಧಪಡಿಸಿ ಕೊಡುವಾಗ ನಮಗ್ ಬೇಕಾದಂತ ಆತ್ಮಿಕ ಆಹಾರ ಕೊಡ್ತಾನೆ. ನಮ್ಮ ಯೌವನ ಜೀವನಕ್ಕೆ, ಯೂತ್ ಲೈಫ್ ಬೇಕಾದಂತ ಎಲ್ಲಾ ಒಂದು ನಾಲೆಡ್ಜ್, ವಿಸ್ಡಮ್, ಅಂಡರ್ಸ್ಟ್ಯಾಂಡಿಂಗ್, ಡಿಸ್ಕ್ರಿಷನ್, ಬುದ್ಧಿ, ಜ್ಞಾನ, ವಿವೇಕ, ತಿಳುವಳಿಕೆಯನ್ನು ಕೊಡ್ತಾನೆ. ಅದೇ ಔತಣ ಅನ್ನುವಾಗ. ವಿದ್ಯಾಭ್ಯಾಸ ಜೀವನಕ್ಕೆ ಬೇಕಾದಂತದ್ದನ್ನು ಕೊಡ್ತಾನೆ, ಕುಟುಂಬ ಜೀವನಕ್ಕೆ ಬೇಕಾದಂತದ್ದನ್ನು ಕೊಡ್ತಾನೆ, ಸ್ಟೂಡೆಂಟ್ ಲೈಫ್ ಹೆಂಗಿರ್ಬೇಕು ಅಂತ ಹೇಳ್ಕೊಡ್ತಾನೆ. ಅದಕ್ಕೋಸ್ಕರ ನಾನ್ ನಿಮಗೆ ಒತ್ತಿ ಹೇಳುವಂತದ್ದು ಯಾವ್ದನ್ನ ಓದಬೇಕು ಅಂತ. ಪ್ರತಿಯೊಬ್ಬೊಬ್ಬ ಯುವಕರು, ಯುವತಿಯರು ಜ್ಞಾನೋಕ್ತಿಯನ್ನು ಓದಲೇಬೇಕು. ಹಣಕಾಸಿನ ಜೀವಿತ ಹೇಗೆ ಅನ್ನುವಂಥದ್ದನ್ನ ತನ್ನ ಔತಣದಿಂದ ನಮಗೆ ಸಿದ್ಧಪಡಿಸಿ ಕೊಡ್ತಾನೆ.
ಅಪಾಯ, ಡೇಂಜರ್. ಯೂತ್ ಲೈಫ್ ಅಲ್ಲಿ ಡೇಂಜರ್, ಸ್ಟೂಡೆಂಟ್ ಲೈಫ್ ಅಲ್ಲಿ ಡೇಂಜರ್, ಟೀನ್ ಏಜ್ ನಲ್ಲಿ 13th ಇಯರ್ ಇಂದ 19th ಇಯರ್ ವರೆಗೂ ಯುವಕರು ಯುವತಿಯರಲ್ಲಿ ಇರ್ತಕ್ಕಂಥ ಗ್ರೇಟೆಸ್ಟ್ ಡೇಂಜರ್ಸ್, ಅಪಾಯ. ಅದು ಎಷ್ಟನೇ ವಚನದಲ್ಲಿದೆ? 7 ಮತ್ತು 8ನೇ ವಚನದಲ್ಲಿ. ಧರ್ಮ ನಿಂದಕನನ್ನು ಶಿಕ್ಷಿಸುವವನು, ಅಲ್ಲಿ ಧರ್ಮ ನಿಂದಕ ಅನ್ನುವಾಗ ಅಪಹಾಸ್ಯ ಮಾಡುವವನು. ದೇವರು ಯೇಸು ಕ್ರಿಸ್ತನು ತನ್ನ ಮಕ್ಕಳನ್ನ ಹುಡುಕುವವರಿಗೆ ಕೊಡುವಾಗ, ಅನೇಕ ಬಾರಿ ಆತನು ಒದಗಿಸಿ ಕೊಡುವಾಗ, ಇಂಥ ಔತಣ ಸ್ಟೂಡೆಂಟ್ ಲೈಫ್ಗೆ ಏನ್ ಬೇಕೋ ಅದನ್ನು ಒದಗಿಸಿ ಕೊಡುವಾಗ, ಜಾಬ್ ಲೈಫ್ಗೆ ಏನ್ ಬೇಕೋ ಅದನ್ನು ಒದಗಿಸಿ ಕೊಡುವಾಗ, ಮಿನಿಸ್ಟ್ರಿ ಲೈಫ್ಗೆ ಏನ್ ಬೇಕೋ ಅದನ್ನು ಒದಗಿಸಿ ಕೊಡುವಾಗ, ಟ್ರಾವೆಲ್ ಲೈಫ್ಗೆ ಏನ್ ಬೇಕೋ ಅದನ್ನು ಒದಗಿಸಿ ಕೊಡುವಾಗ, ಪ್ರತಿಯೊಂದೊಂದು ಲೈಫ್ಗೆ ಏನ್ ಬೇಕೋ ಅದನ್ನು ಒದಗಿಸಿ ಕೊಡುವಾಗ, ಧರ್ಮ ನಿಂದಕನ ಹಾಗೆ ನಾನು ಅಪಹಾಸ್ಯ ಮಾಡಿದ್ರೆ ನನಗೆ ಅವಮಾನ, ಕಟ್ಟಿಟ್ಟ ಬುತ್ತಿ ದೇವರು ಒದಗಿಸಿ ಕೊಡುವಾಗ. ಉದಾಹರಣೆಗೆ, ನಾನು ಮ್ಯಾಥಮೆಟಿಕ್ಸ್ ನಲ್ಲಿ ನಾನು ಬಹಳ ವೀಕ್ ಇದ್ದೀನಿ, ಮ್ಯಾಥಮೆಟಿಕ್ಸ್ ನಲ್ಲಿ ನಾನು ಬಹಳ ದಡ್ಡನಾಗಿದ್ದೀನಿ. ಹೀಗೆ ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ಇನ್ನೊಬ್ರ ಹತ್ರ ಸಭೆಯಲ್ಲೋ ಸ್ನೇಹಿತರ ಹತ್ರನೋ ಯಾರೋ ಒಬ್ರು ಫ್ರೆಂಡ್ ಸರ್ಕಲ್ ನಲ್ಲೋ ಹೇಳುವಾಗ ಯಾರೋ ಒಬ್ರು ಸಜೆಸ್ಟ್ ಮಾಡ್ತಾರೆ, ಇಂಥವ್ರು ಒಳ್ಳೆ ಟೀಚರ್ ಇದ್ದಾರೆ, ಒಳ್ಳೆ ಲೆಕ್ಚರರ್ ಇದ್ದಾರೆ ಎಂಬುದಾಗಿ ಸಜೆಸ್ಟ್ ಮಾಡುವ, ಅವ್ರಿಗೇನ್ ಗೊತ್ತು, ಅವ್ರಿಗಿಂತ ನಮ್ ಸ್ಕೂಲ್ ಟೀಚರ್ ಎಷ್ಟೋ ಚೆನ್ನಾಗಿ ಹೇಳ್ತಾರೆ, ಅವ್ರಿಗೇನ್ ಗೊತ್ತು, ನನಗೆ ಎಷ್ಟೋ ಸತಿ ನಾನೇ ಅವ್ರಿಗೆ ಈ ಮಿಸ್ಟೇಕ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಈ ರೀತಿ ಅಪಹಾಸ್ಯ ಮಾಡಬಾರ್ದು. ದೇವರು ಔತಣ ಸಿದ್ಧಪಡಿಸಿ ಕೊಡುವಾಗ ಯಾರೋ ಕೆಲಸ ಇಲ್ಲದೆ ಇರ್ತೀವಿ, ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಯಾರೋ ಮುಖಾಂತರ ಒಂದು ಕೆಲಸ ಇಲ್ಲೊಂದು ಕಡೆ ಇದೆ, ಹೋಗಿ ನೀವು ಬನ್ನಿ, ಇಂಟರ್ವ್ಯೂ ಇದೆ, ಹೋಗಿ ಬನ್ನಿ, ಕೆಲಸನೇ ಇದೆ, ಸೀದಾ ಹೋಗಿ ಸುಮ್ನೆ ನೀವು ರಿಪೋರ್ಟ್ ಮಾಡ್ಕೊಂಡು ನೀವು ನಾಳೆಯಿಂದ ಕೆಲ್ಸಕ್ಕೆ ಯಾರು ಹೋಗ್ತಾರೆ ಆ ಕೆಲ್ಸಕ್ಕೆ? ಅದೇನ್ ಕೆಲ್ಸನಾ? ಅದೇನು ಏನ್ ಕೊಡ್ತಾರೆ ಸಂಬಳ? ಅವರು 20,000 ರೂಪಾಯಿ ಕೊಡ್ತಾರಪ್ಪ. ಕರೆಕ್ಟಾ ನಾನು ಹೇಳ್ತಾ ಇರೋದು? ಹೌದು ಅಂಕಲ್. ದೇವರು ನಮ್ಮ ಪರಿಸ್ಥಿತಿಗೆ ತಕ್ಕಂತೆ ಔತಣವನ್ನ, ವೆನ್ ಈಸ್ ಸರ್ವಿಂಗ್ ದ ಫುಡ್, ವೆನ್ ಈಸ್ ಸರ್ವಿಂಗ್ ಮೀ, ಲುಕಿಂಗ್ ಅಟ್ ಮೈ ಹೆಲ್ಪ್ಲೆಸ್ನೆಸ್, ನನ್ನ ಅಸಹಾಯಕತೆಯನ್ನ ನೋಡ್ಕೊಂಡು ಆತನು ಒಬ್ಬ ವ್ಯಕ್ತಿಯ ಮುಖಾಂತರ ಗುಣಪಡಿಸುವಾಗ, ಔತಣವನ್ನ ಕೊಡುವಾಗ, ಸಹಾಯವನ್ನು ಮಾಡುವಾಗ, ಅನಾರೋಗ್ಯ ಇದೆ ಇಂಥ ಕಡೆ ಏನ್ ಡಾಕ್ಟರ್ ಏನ, ಅದ್ರ ಬದಲು ನಮ್ ಡಾಕ್ಟರ್ ಎಷ್ಟು ಚೆನ್ನಾಗಿ, ಅವ್ರಿಗೇನು ಗೊತ್ತಿಲ್ಲ, ಅವ್ರಿಗೆ ಹೋದಾಗೆಲ್ಲ ಯಾವಾಗಿದೆ ಟ್ಯಾಬ್ಲೆಟ್ ಕೊಡ್ತಾರೆ. ಡಾಕ್ಟರ್ ಅವರು ಇದನ್ನೇನ್ ಮಾಡ್ತಾ ಇದೀವಿ ನಾವು? ಅಪಹಾಸ್ಯ. ಅಂತವ್ರಿಗೆ ಏನು ಕಟ್ಟಿಟ್ಟ ಬುದ್ಧಿ? ಅವಮಾನ. ಅಂದ್ರೆ ಅನುಭವಿಸಬೇಕಾದಂತದ್ದನ್ನ ದೇವರು ಇವನ್ ಇಂಥದ್ದು ಅನುಭವಿಸ್ಬೇಕು, ಈ ಶುಡ್ ಎಂಜಾಯ್ ದಿಸ್, ಈ ಶುಡ್ ಬಿ ಹ್ಯಾಪಿ ಅನ್ನುವಂಥದ್ದು ಅವನ್ಗಿರ್ತದೆ. ನಾನು ಅದನ್ನ ಹಾಸ್ಯ ಮಾಡಿ ಬಹಳಷ್ಟು ಹಗುರ ಭಾವದಿಂದ ತಗೊಂಡ್ರೆ ನನಗೆ ನಿಜವಾಗ್ಲೂ ನಾಚಿಕೆನೆ, ಅವಮಾನನೆ, ದುಃಖನೆ. ಕರೆಕ್ಟಾ? ಅದು ಹೇಳ್ತಾ ಇರೋದು. ಹಿಂಗೆ ನಾನು ಆಗ್ಬಾರ್ದು. ಇದು ದುಷ್ಪರಿಣಾಮ. ಎಕ್ಸಾಮ್ ನಲ್ಲಿ ಫೇಲ್ ಆಗ್ತೀನಿ. ದೇವರು ಅದಕ್ಕೋಸ್ಕರ ದೇವರು ನನಗೆ ಔತಣ ಅನ್ನುವಾಗ ಭೂಲೋಕದಲ್ಲಿ ನನಗೆ ಒಳ್ಳೆ ತಂದೆ, ಒಳ್ಳೆ ತಾಯಿ, ಒಳ್ಳೆ ಮನೆ, ಒಳ್ಳೆ ಶಾಲೆ, ಒಳ್ಳೆ ಕಾಲೇಜು, ಒಳ್ಳೆ ಶಿಕ್ಷಕರು, ಒಂದು ಒಳ್ಳೆ ಬಸ್ಸು, ಒಂದು ಒಳ್ಳೆ ಟ್ರೈನು, ಒಂದು ಒಳ್ಳೆ ಸೈಕಲ್ಲು, ಅನೇಕಗಳನ್ನ ಕೊಟ್ಟಿದ್ದಾನೆ. ಅದೇ ಔತಣ. ದೇವರು ನನ್ನ ಸ್ಥಿರತೆಯನ್ನ, ನನ್ನ ಭದ್ರತೆಯನ್ನ ಆತನು ಮನಸ್ಸಿನಲ್ಲಿ ಇಟ್ಕೊಂಡು ಜ್ಞಾನ ಉಳ್ಳವನಾಗಿ ಆತನು ಇವೆಲ್ಲವುಗಳನ್ನ ಪ್ರತಿಯೊಬ್ಬೊಬ್ಬ ಮನುಷ್ಯನಿಗೆ ತನಗೇ ಆದಂತ ರೀತಿಯಲ್ಲಿ ಔತಣವನ್ನ ಸಿದ್ಧಪಡಿಸ್ತಾನೆ. ಇಂಥ ಮಗು ಶಾಲೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಇಂತಿಂತದ್ದು ಬೇಕು. ದೇವರು ಕೊಡುವಂತದ್ರಲ್ಲಿ ನಾನು ಆ ಔತಣವನ್ನ ನಾನು ಸಂತೋಷದಿಂದ ಊಟ ಮಾಡ್ಬೇಕ್ರಿ. ದೇವ್ರು ಕೊಟ್ಟಿದ್ದನ್ನ ಸಂತೋಷವಾಗಿ ಅವ್ರು ನೋಡು 40,000 ರೂಪಾಯಿನ ಸೈಕಲ್ ತಗೊಟ್ಟಿದ್ದಾರೆ, ನೀವು ಏನೋ ದೇವ್ರು 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 ಅಂತೀರ. ನೋಡು, ಈ ಯಾವ್ದೋ ಆರ್ಡಿನರಿ ಸೈಕಲ್. ಅವ್ರು ನೋಡು ಸೈಕಲ್ ಅಲ್ಲಿ ಹೋಗ್ತಾರೆ, ನೀವು ನಮ್ಮನ್ನ ನಡ್ಕೊಂಡು ಹೋಗಂಗ್ ಕಳಿಸ್ತೀರ. ದೇವ್ರು ನಿನಗೆ ಔತಣ ಪಡಿಸಿರೋದು ಅಷ್ಟೇ. ಅದನ್ನ ಹಾಸ್ಯ ಮಾಡಕ್ ಹೋಗ್ಬೇಡ, ಗೇಲಿ ಮಾಡಕ್ ಹೋಗ್ಬೇಡ.
ಗುಣಗುಟ್ಟಕ್ ಹೋಗ್ಬೇಡ, ಅವಮಾನ. ಆದ್ರೆ ಈ ಔತಣವನ್ನ ಫೂಲಿಶ್ ಆಗಿ ಹಾಸ್ಯ ಮಾಡಿ ಅದನ್ನ ಹಾಗೆ ಮಾಡ್ತೇನೆ. ನಾನು ಯೇಸು ಕ್ರಿಸ್ತನ ಮಗನು, ಇಫ್ ಐ ಆಮ್ ದ ಚೈಲ್ಡ್ ಆಫ್ ಗಾಡ್, ನಾನು ಯೇಸು ಕ್ರಿಸ್ತನ ಮಗನು, ಇಫ್ ಐ ಆಮ್ ದ ಸನ್ ಆಫ್ ಗಾಡ್, ಡಾಟರ್ ಆಫ್ ಗಾಡ್, ಚೈಲ್ಡ್ ಆಫ್ ಗಾಡ್ ಆಗಿದ್ರೆ, ದೇವರು ಸಿದ್ಧಪಡಿಸಿ ನನ್ನ ಸ್ಥಿರತೆ ಭದ್ರತೆಯನ್ನು ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ತನ್ನ ಮನೆಯಿಂದ ಆತನ ಔತಣವನ್ನ ಸಿದ್ಧಪಡಿಸುವಾಗ ಅದನ್ನ ಸಂತೋಷದಿಂದ ಸ್ವೀಕರಿಸಿ ಎಂಜಾಯ್ ಇಟ್, ಟೇಕ್ ಪ್ರೈಡ್ ಇನ್ ಇಟ್, ಟೇಕ್ ಪ್ರೈಡ್ ಇನ್ ಇಟ್. ನಾವು ಸ್ಕೂಲ್ ಬಸ್ಸಲ್ಲಿ ಹೋಗ್ಬೇಕು, ಅವ್ರ ಅಪ್ಪ ಅಮ್ಮ ನೋಡು ಕಾರಲ್ಲಿ ಕಳಿಸ್ತಾರೆ. ದೇವರು ನನಗ ಔತಣ ಸಿದ್ಧಪಡಿಸಿರೋದು ಇದು ಇದೇ ಉತ್ತಮ. ಇಂಥ ಉತ್ತಮವಾದಂತವುಗಳನ್ನ ನಾನು ನನ್ನ ಹೃದಯದಲ್ಲಿ ಇಟ್ಕೊಂಡು ನನ್ನ ವಿದ್ಯಾಭ್ಯಾಸವೆಂಬ ಮನೆಯನ್ನ ಕಟ್ಕೊಳ್ಬೇಕು, ನನ್ನ ಕೆಲಸವೆಂಬ ಮನೆಯನ್ನ ಕಟ್ಕೊಳ್ಬೇಕು, ನನ್ನ ಸೇವೆ ಎಂಬ ಮನೆಯನ್ನ ನಾನು ಕಟ್ಕೊಳ್ಬೇಕು, ನನ್ನ ಕುಟುಂಬವೆಂಬ ಮನೆಯನ್ನ ಕಟ್ಕೊಳ್ಬೇಕು, ನನ್ನ ಹಣಕಾಸಿನ ಮನೆಯನ್ನ ಕಟ್ಕೊಳ್ಬೇಕು, ಪ್ರತಿಯೊಂದನ್ನ ಕಟ್ಕೊಳ್ಬೇಕು. ಆಗ ಮಾಡಿದ್ರೆ, ಹೀಗ್ ಮಾಡಿದ್ರೆ 11ನೇ ವಚನ ಏನು, ಇಷ್ಟೆಲ್ಲ ನೀನ್ ಮಾಡಿದ್ರೆ ಅವಾಗ ನನ್ನಿಂದ ನಿನ್ನ ವರ್ಷಗಳು ಏನಾಗ್ತದೆ, ಹೆಚ್ಚಾಗ್ತದೆ. ಯು ವಿಲ್ ಎಂಜಾಯ್. ಏನ್ 100 ವರ್ಷ ಬದುಕ್ತೀರಿ ಅಂತಲ್ಲ ಅಲ್ಲಿ ದೇವ್ರು ಹೇಳ್ತಾ ಇರೋದು. ವಿದ್ಯಾಭ್ಯಾಸದ ಜೀವಿತ ಎಷ್ಟು ವರ್ಷ ಒಬ್ಬ ಯವನಸ್ಥನ ಜೀವಿತದಲ್ಲಿ ನಾನು ನಿಮ್ಗೆಲ್ರಿಗೂ ಹೇಳ್ಕೊಟ್ಟಂಗೆ ಕೋಲಾರ ಅಂಬೇಡ್ಕರ್ ಸಭೆಗೆ ಸ್ಟೂಡೆಂಟ್ ಲೈಫ್ ಹೌ ಮೆನಿ ಇಯರ್ಸ್? 13 years. 16 ಅಕಾಡೆಮಿಕ್ ಇಯರ್ಸ್, 16 ವರ್ಷ ಸ್ಟೂಡೆಂಟ್ ಲೈಫ್. 10 ವರ್ಷ ಮೊದಲನೇ ಕ್ಲಾಸ್ ಇಂದ 10ನೇ ಕ್ಲಾಸ್ 10 ವರ್ಷ, PUC 2 ವರ್ಷ 12 ವರ್ಷ, ಕೆಲವರು ಡಿಗ್ರಿ 3 ವರ್ಷದ್ದು ಓದ್ತಾರೆ, ಇಲ್ಲ 4 ವರ್ಷದ್ದು ಓದ್ತಾರೆ. ಸೊ ಸಾಮಾನ್ಯ 16 ವರ್ಷ ವಿದ್ಯಾಭ್ಯಾಸದ ಆ ಆಯುಷ್ ಏನಾಗ್ತದೆ ನಿಮಗೆ, ಈ ರೀತಿ ನೀವು ಬೆಳೆದ್ರೆ ಹೆಚ್ಚುತ್ತದೆ. ಇಲ್ಲ ಅಂದ್ರೆ ಆಯುಷ್, ವಿದ್ಯಾಭ್ಯಾಸದ ಆಯುಷ್ 10ನೇ ಕ್ಲಾಸರೇ ಪಲ್ಟಿ ಹೊಡಿತೀರಾ, PUC ನಲ್ಲೇ ಲವ್ ಗಿವ್ ಮಾಡ್ಕೊಂಡು ಡುಮ್ಕಿ ಹೊಡಿತೀರಾ, ಡಿಗ್ರಿನಲ್ಲಿ ಗೋತಾ ಹೊಡಿತೀರಾ. ಗೋತಾ ಹೊಡೆದು ಆಮೇಲೆ ತಂದೆ ತಾಯಿಗಳಿಗೂ ಅವಮಾನ, ಸಮಾಜಕ್ಕೂ ಅವಮಾನ, ದೇವ್ರಿಗೂ ಅವಮಾನ. ಆ ವಿದ್ಯಾಭ್ಯಾಸದ ಆಯುಷ್ ಏನಾಯ್ತು, ಕಡಿಮೆ ಆಯ್ತು. ಕೆಲಸ ಕರೆಕ್ಟಾಗಿ 8 ಗಂಟೆ 9 ಗಂಟೆ ದುಡಿಬೇಕು. ಆಗ ಕೆಲಸ ಕಳ್ಕೊಳ್ಳಲ್ಲ. ಕೆಲಸ ಕಳ್ಕೊಂಡ್ರೆ ನನ್ನ ಆ ಕೆಲಸದ ಆಯುಸ್ ಏನಾಯ್ತು, ಕಡಿಮೆ ಆಯ್ತು. ಹಣಕಾಸು ದೇವ್ರು ಏನೋ ಕೊಟ್ಟಿದ್ದಾನೆ, ಬರೋ ಸಂಬಳ 30 ದಿವಸದವರೆಗೂ ಇಟ್ಕೊಬೇಕು. ಇವತ್ ಸಂಬಳ ಬ್ಯಾಂಕ್ ಅಲ್ಲಿ ಕ್ರೆಡಿಟ್ ಆಗಿದೆ ಅಂದ್ರೆ ನಾಳೆನೆ ಆಗೋದ್ರೆ ಸರಿ ಇಲ್ಲ. ದೇವ್ರು ಕೊಟ್ಟಂತ ಔತಣ ಪಡಿಸಿದ್ದಲ್ಲಿ ನನಗೆ ತೃಪ್ತಿ ಇಲ್ಲ. ಹಾಗಾಗಿ ಏನಾಯ್ತು, ಹಣಕಾಸಿನ ಆಯುಸ್ಸು ಏನಾಯ್ತು, ಅರ್ಥ ಆಗ್ತಿದ್ಯಾ ಚೈತನ್ಯ? ಅರ್ಥ ಆಗ್ತೈತೆ ಅಂಕಲ್. ಜೀವಿತ ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ದೇವರು ಕೊಟ್ಟಂತದ್ದನ್ನ, ಹಾಗಾದ್ರೆ ಆಯುಷ್ ಅನ್ನುವಾಗ ವಿದ್ಯಾಭ್ಯಾಸದ ಜೀವಿತಕ್ಕೆ ಒಂದು ಲೈಫ್ ಇದೆ, ವರ್ಕ್ಗೆ ಒಂದು ಲೈಫ್ ಇದೆ, ಲಾಂಜಿವಿಟಿ. ಅದರ ಆಯುಷ್ ಅಂದ್ರೆ ಲಾಂಜಿವಿಟಿ, ಹೌ ಲಾಂಗ್ ಅನ್ನೋದು. ಕುಟುಂಬದ ಲೈಫ್ ಇದು ಭೂಲೋಕದಲ್ಲಿ. ಮುಂದಿನ ಜೀವಿತದಲ್ಲಿ ನೋಡುವಾಗ, ಆತ್ಮಿಕವಾಗಿ ನೋಡುವಾಗ, ಇದು ಪರಲೋಕದ ಜೀವಿತಕ್ಕೆ, ನಿತ್ಯ ಜೀವಿತಕ್ಕೆ. ದೇವರು ನನ್ನ ರಕ್ಷಣೆಗೆ, ನನ್ನ ವಿಶ್ವಾಸ ಜೀವನಕ್ಕೆ, ನನ್ನ ಶಿಷ್ಯ ಜೀವನಕ್ಕೆ, ಮುಂದೆ ಇಟ್ಟಿರುವ ಪ್ರಾಪ್ತವಾಗುವಂತ ಮಹಿಮಾ ಪದವಿ ಅಂದ್ರೆ ಯೇಸು ಕ್ರಿಸ್ತನು ಮತ್ತೆ 2ನೇ ಸತಿ ಬರ್ತಾನೆ, ಮಹಿಮೆಯಲ್ಲಿ ಬಂದು ನಮ್ಮನ್ನ ಮಹಿಮೆ ರೀತಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಆ ಪ್ರಾಪ್ತಿ ಜೀವಿತಕ್ಕೆ, ನಿತ್ಯ ಜೀವಿತಕ್ಕೆ ವಿವಿಧ ರೀತಿಯಲ್ಲಿ ದೇವರು ಆತ್ಮೀಕ ಕೊರತೆಗಳನ್ನ ನೋಡಿ ನಮಗೆ ಆತ್ಮಿಕ ಮನ್ನವನ್ನ, ಆ ಔತಣವನ್ನ ಏನ್ ಮಾಡ್ತಾ ಇರ್ತಾನೆ ಮಂಜು, ಏರ್ಪಡಿಸ್ತಾ ಇರ್ತಾನೆ. ಮಂಜು ಅಂತಿದ್ರು, ಅವರೇನೋ ನಮ್ಮ ಮಂಜು. ಏರ್ಪಡಿಸ್ತಾ ಇರ್ತಾನೆ ಆ ಔತಣವನ್ನ. ದೇವರು ಇವಾಗ ನನ್ನನ್ನ ದೇವರು ನಿಮಗೆ ಒದಗಿಸಿಕೊಟ್ಟಿದ್ದಾನೆ. ದೇವರು ತನ್ನ ಚಿತ್ತದಿಂದ ದೇವರು ನನ್ನಲ್ಲಿ ಉದ್ದೇಶವನ್ನ, ಪ್ರಯತ್ನವನ್ನ ಉಂಟು ಮಾಡಿದ್ದಾನೆ. ನನ್ನ ಮುಖಾಂತರವಾಗಿ ಈ ನಿಮ್ಮ ಹಾಗೆ ಕೂಡಿ ಬರುವಂತ ಮಕ್ಕಳಿಗೆ ದೇವರು ಇಂಥ ರೀತಿಯಲ್ಲಿ ಯೋಚಿಸಿ
ಚಿಂತಿಸಿ ಔತಣವನ್ನ ಸಿದ್ಧಪಡಿಸ್ತಾ ಇದನ್ನ ಬೇಬಿ ಆತ್ಮಿಕವಾಗಿ ನಿಮ್ಮೆಲ್ರಿಗೂ. ಹೌದು ಅಂಕಲ್. ಹಾ ಆ ಮಾಡ್ತಿದ್ದಾರೆ ಒದಗಿಸುವಾಗ ಅಂಕಲ್. ನೀವೇನ್ ಮಾಡ್ಬಾರ್ದು ಅದನ್ನ ಅಪಹಾಸ್ಯ ವ್ಯರ್ಥವಾಗಿ ಮಾಡಬಾರ್ದು. ಹಾಸ್ಯ ಮಾಡಬಾರ್ದು, ಗೇಲಿ ಮಾಡಬಾರ್ದು, ಟೀಕೆ ಮಾಡಬಾರ್ದು. ಇನ್ನು ಅನೇಕರಿಗೆ ಮೋಟಿವೇಟ್ ಮಾಡ್ಬೇಕು, ಮೋಟಿವೇಟ್ ಎನ್ಕರೇಜ್ ಮಾಡ್ಬೇಕು. ಮಾಡಬೇಕು. ಇಲ್ಲದಿದ್ರೆ ನಿಮ್ಮ ಆತ್ಮಿಕ ಜೀವನದ ಆಯುಷ್ಯ ಏನಾಗ್ತದೆ? ಕಡಿಮೆ ಆಗ್ತದೆ. ಕಡಿಮೆ ಕಡಿಮೆ ಆಗ್ತದೆ, ಆಗುತ್ತೆ. ಕಡಿಮೆ ಆಗ್ತದೆ. ಫಿಲಿಪ್ಪಿ 2ನೇ ಅಧ್ಯಾಯ 13 ಮತ್ತು 14ನೇ ವಚನ ಓದ್ರಿ. ಫಿಲಿಪ್ಪಿ 2ನೇ ಅಧ್ಯಾಯ 13 ಮತ್ತು 14ನೇ ವಚನ. ಫಿಲಿಪ್ಪಿ 2ನೇ ಅಧ್ಯಾಯ 13 ಮತ್ತು 14ನೇ ವಚನ. ಫಿಲಿಪ್ಪಿ 2ನೇ ಅಧ್ಯಾಯ 13 ಮತ್ತು 14ನೇ. ಪಟ್ ಪಟ್ ಅಂತ ತೆಗಿಬೇಕು ಯವನಸ್ಥರು ನೀವೆಲ್ಲ. ಫಿಲಿಪ್ಪಿ 2ನೇ ಅಧ್ಯಾಯ 13 ಮತ್ತು 14ನೇ ವಚನ. ಫಿಲಿಪ್ಪಿ 2ನೇ ಅಧ್ಯಾಯ ಯಾಕೆಂದರೆ ಹಾ ಅಂಕಲ್ ಓದ್ರಿ. ಯಾಕೆಂದರೆ ಹಾ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ಹ್ಮ್ ನಿಮ್ಮಲ್ಲಿ ಸಾಕು, ಉದ್ದೇಶವನ್ನು ಒಂದ್ ನಿಮಿಷ ಆಕಾಶ್. ಹಾಗಾದ್ರೆ ದೇವರೇ ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರು, ಆತನು ತನ್ನ ಸುಚಿತ್ತವನ್ನ ಏನ್ ಸುಚಿತ್ತ? ಇಂಥ ಒಂದು ಔತಣವನ್ನ ಸಿದ್ಧಪಡಿಸಿ ಜನರು ಕೊಡ್ಬೇಕು ಎಂದು ನಿಮ್ಮಲ್ಲಿ ಉದ್ದೇಶ ಅನ್ನುವಾಗ ಅಲ್ಲಿ ಯಾರನ್ನ ಹಾಕೊಬೇಕು? ನಿಮ್ಮಲ್ಲಿ ಅನ್ನುವಾಗ ನನ್ನನ್ನ ಹಾಕೊಳ್ತಾ ಇದ್ದೀನಿ. ನನ್ನನ್ನು ನನ್ನಲ್ಲಿ ಅಬ್ಬಿ ಅಂಕಲಲ್ಲಿ ಆ ಒಂದು ಉದ್ದೇಶವನ್ನ ಪ್ರಯತ್ನವನ್ನ ಉಂಟು ಮಾಡಿದ್ದಾನೆ. ಏನು? ಇಂಥ ಒಂದು ಬಿತ್ತನೆ ಕಾಳು ಆನ್ಲೈನ್ ಬೈಬಲ್ ಸ್ಟಡಿಯಿಂದ ದೊಡ್ಡವರನ್ನು, ಯವನಸ್ಥರನ್ನು, ಹಸುವೆ ಇದ್ದಂತವರೆಲ್ಲರಿಗೂ ಔತಣವನ್ನ ಸಿದ್ಧಪಡಿಸ್ಬೇಕು ಅನ್ನುವಂಥದ್ದು ನನ್ನಲ್ಲಿ ಉದ್ದೇಶ ಪ್ರಯತ್ನ ಯಾರು ಉಂಟು ಮಾಡಿರೋದು? ಸ್ವಾಮಿ. ಯೇಸು ಸ್ವಾಮಿ ಅಂಕಲ್. ಕ್ರಿಸ್ತನು ದೇವರು ಮಾಡಿರೋದು. ಆದುದರಿಂದ ನೀವೇನ್ ಮಾಡ್ಬೇಕು? 14ನೇ ವಚನ. ಗುಣಗುಟ್ಟದೆಯು ವಿವಾದವಿಲ್ಲದೆಯು ಎಲ್ಲವನ್ನೂ ಮಾಡ್ರಿ. ಹಾಗಾದ್ರೆ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಏನು? ವೆನ್ ಗಾಡ್ ಈಸ್ ಸರ್ವಿಂಗ್ ಯು ಸ್ಪಿರಿಚುವಲ್ ಡಿನ್ನರ್ ಅಂಡ್ ಆಲ್ ಕೈಂಡ್ಸ್ ಆಫ್ ಡಿನ್ನರ್, ಫೈನಾನ್ಷಿಯಲ್ ಡಿನ್ನರ್, ಪ್ರತಿಯೊಂದೊಂದು ಮಾಡುವಾಗ ನೀವೇನ್ ಮಾಡಬಾರ್ದು? ಗುಣಗುಟ್ಟಬಾರ್ದು. ವಿವಾದ, ಬಹಳಷ್ಟು ಆರ್ಗ್ಯುಮೆಂಟ್ಸ್ ಮಾಡ್ತೀರಾ, ಬಹಳಷ್ಟು ಆರ್ಗ್ಯುಮೆಂಟ್ಸ್. ಅದನ್ನ ನಾವೇನ್ ಮಾಡ್ಬೇಕು? ಸ್ಟಾಪ್ ಮಾಡ್ಬೇಕು, ಸ್ಟಾಪ್ ಮಾಡ್ಬೇಕು. ಆದುದರಿಂದ ಕೊನೆಯ ಅನ್ವಯ ದೇವರ ಮನೆಯಿಂದ ಅಂದ್ರೆ ಅಂತ ಒಂದು ಸ್ಥಿರತೆ, ಭದ್ರತೆಗೆ ಕಾರಣನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಆ ಮನೆಯಿಂದ ಬಂದ ಔತಣವನ್ನ ಬೇಡವೆಂದು, ಅಂಥದ್ದು ಬೇಡಪ್ಪ ಎಂದು ಲೋಕ ಕೊಡುವ ಔತಣ, ಅದರ ಹಿಂದೆ ಹೋದ್ರೆ ಡೇಂಜರ್. ಯವನಸ್ಥರಾಗಿರ್ತಕ್ಕಂಥ ನೀವು ಯೇಸು ಕ್ರಿಸ್ತನು ನಿಮಗೆ ಕೊಡುವಂತ ಔತಣದಲ್ಲೇ ನೀವು ತೃಪ್ತಿ ಆಗ್ಬೇಕು. ದೇವ್ರು ನಿಮಗೆ ಕೊಟ್ಟಂತ ಶಾಲೆ, ದೇವ್ರು ನಿಮಗೆ ಕೊಟ್ಟಂತ ಕಾಲೇಜು, ದೇವ್ರು ನಿಮಗೆ ಕೊಟ್ಟಂತ ಟೀಚರ್ಸ್, ಲೆಕ್ಚರರ್ಸ್, ಪ್ರೊಫೆಸರ್ಸ್, HODs, ದೇವ್ರು ನಿಮಗೆ ಕೊಟ್ಟಂತ ತಂದೆ ತಾಯಿಗಳು, ದೇವ್ರು ನಿಮಗೆ ಕೊಟ್ಟಂತ ವಾಹನಗಳು, ದೇವ್ರು ನಿಮಗೆ ಕೊಟ್ಟಂತ ಪ್ರತಿಯೊಂದೊಂದು ಕೂಡ ಅದನ್ನ ನೀವು ಸಂತೋಷದಿಂದ ಉಣ್ಣುವಾಗ, when you receive it, then your life will be added, many years will be added to your life. ನನ್ನಿಂದ ನಿನ್ನ ಆಯುಷು ದಿನಗಳು ಹೆಚ್ಚುತ್ತದೆ. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಸಂತೋಷ ಆಯ್ತಾ? ಅರ್ಥ ಆಯ್ತಾ? ಚೈತನ್ಯ ಏನ್ ಅರ್ಥ ಆಯ್ತು ಮಗಳೇ? ಎಸ್ ಅಂಕಲ್. ಅಂಕಲ್, ಕೃಪೆ ಅಂದ್ರೆ ಏನು ಅಂತ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ ಅಂಕಲ್. ಮತ್ತೆ ಇಲ್ಲಿ ಯಾಕೆ ಜ್ಞಾನವೆಂಬ ಆಕೆ ಅಂತ ಸ್ತ್ರೀಲಿಂಗನ ಯೂಸ್ ಮಾಡ್ತಾರೆ ಅಂದ್ರೆ ಇಬ್ರಿ ಲ್ಯಾಂಗ್ವೇಜ್ ಅಲ್ಲಿ ಓಲ್ಡ್ ಟೆಸ್ಟಿಮೆಂಟ್ ಇದೆ, ಅದ್ರಲ್ಲಿ ಜಾಸ್ತಿ ಸ್ತ್ರೀಲಿಂಗನ ಬಳಸ್ತಾರೆ ಇತರದ್ರಲ್ಲಿ ಅಂತ. ಮತ್ತೆ 7 ಅಂದರೆ ಅದು ಕಂಪ್ಲೀಟ್ ಅಂತ ಅರ್ಥ ಆಯ್ತು. ಮತ್ತೆ ಪಿಲ್ಲರ್ಸ್, ಕಡಿದು, ಮನೆ, ಔತಣ, ಮತ್ತೆ ಸೊಲೊಮೋನ ಬರೆದಿದ್ದ 3 ಪುಸ್ತಕಗಳು. ಜ್ಞಾನ ಅಂದ್ರೆ ವಿಸ್ಡಮ್ ಅಬೌವ್ ದ ಸ್ಕೈ, ಮತ್ತೆ ಪ್ರಸಂಗಿ ಅಂದ್ರೆ ವಿಸ್ಡಮ್ ಬಿಲೋ ದ ಸ್ಕೈ, ಮತ್ತೆ ಪರಮಗೀತ ಅಂದ್ರೆ ಸೊಲೊಮೋನ ತನ್ನ ಹೃದಯದಿಂದ ಬರೆದ ಪುಸ್ತಕ.
ಮತ್ತೆ ಕೊರಿಂಥದಲ್ಲಿ ನೀವು ಕ್ರಿಸ್ತನ ಯೇಸುವಿನಲ್ಲಿರುವುದು ಆತನಿಂದಲೇ, ಅಂದ್ರೆ ನಾವು ಕ್ರಿಸ್ತ ಯೇಸುವಿನಲ್ಲಿರುವುದು ಹ್ಮ್ ದೇವರಿಂದಲೇ ಅಂತ. ಹ್ಮ್ ಮತ್ತೆ ಜ್ಞಾನವು ಅಂದ್ರೆ ದೇವರ ಮನೆ. ಹ್ಮ್ ಈ ತರ ಅರ್ಥ ಆಯ್ತು ಅಂಕಲ್. ಗುಡ್. ಏನ್ ಅಪ್ಲಿಕೇಶನ್ ಮತ್ತೆ ಮಾಡ್ಕೊಂಡೆ ಮಗಳ ಇವತ್ತು? ವಾಟ್ ಡಿಡ್ ಯು ಲರ್ನ್ ಅಂಡ್ ಅಪ್ಲೈಡ್ ಫ್ರಮ್ ಟುಡೇಸ್ ಮೆಡಿಟೇಷನ್? ದೇವರು ಕೊಟ್ಟಿದ್ದನ್ನ ನಾವು ತಿರಸ್ಕರಿಸಬಾರ್ದು. ಅದು ಚಿಕ್ಕದೇ ಆಗ್ಲಿ, ನಮ್ಗೆ ಅದರಿಂದ ಉತ್ತಮ ಫಲ ಇರತ್ತೆ ಅಂತ ನಾವು ತಿಳ್ಕೊಬೇಕು. ಹಾ, ಈಗಿನ ಕಾಲದ ಮಕ್ಕಳಿಗೆ ನಮ್ಮ ತಂದೆ ತಾಯಿಗಳು ಬೇರೆ ತಂದೆ ತಾಯಿಗಳ ತರ ಓದಿಲ್ಲ ಅನ್ನುವಂಥದ್ದು ಏನಿರ್ತದೆ? ಕೀಳರಿಮೆ ಇರ್ತದೆ, ಕೋಪ ಅಂತ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಓ, ನನ್ನ ಫ್ರೆಂಡ್ ಅವ್ರ ಅಪ್ಪ ಅಮ್ಮ ಎಷ್ಟು ಓದಿದ್ದಾರೆ, ಎಂತ ಒಂದು ದೊಡ್ಡ ಕೆಲಸದಲ್ಲಿದ್ದಾರೆ, ನಮ್ಮ ಅಪ್ಪ ಅಮ್ಮ ಓದೇ ಇಲ್ಲ, ನಮ್ಮ ಅಪ್ಪ ಅಮ್ಮ ಅಂತ ದೊಡ್ಡ ಕೆಲಸದಲ್ಲಿ ಇಲ್ಲೇ ಇಲ್ಲ. ಅದೇನ್ ಮಾಡ್ತಾ ಇದ್ದೀನಿ ನಾನು? ತಿರಸ್ಕಾರ ಹಾಸ್ಯ ಮಾಡ್ತಾ ಇದ್ದೀನಿ, ಧರ್ಮ ನಿಂದಕನು. ಅದನ್ನ ದೇವ್ರು ನಮ್ಗೆ ಕೊಟ್ಟಿರೋ ಔತಣ ಅದು. ಅಂತ ಒಂದು ತಂದೆ, ಅವ್ರಿಗೆ ಅವಕಾಶ ಸಿಗ್ಲಿಲ್ಲ, ಓದ್ಲಿಲ್ಲ. ಅವಕಾಶ ಸಿಕ್ಕಿದಿದ್ರೆ ನಿಮ್ ತರ ನಮ್ ತರ ಅವರು ನಮ್ಗಿಂತಲೂ ಇನ್ನೂ ಚೆನ್ನಾಗಿ ಓದ್ತಾ ಇದ್ರು. ನಿಮ್ಮಲ್ಲಿ ಇಷ್ಟು ಬುದ್ಧಿ ಇದೆ ಅಂದ್ರೆ ನಿಮ್ ತಂದೆ ತಾಯಿ ಇಲ್ಲ ಅಂತ ಬುದ್ಧಿ ಇರೋದ್ರಿಂದ ನಿಮಗೂ ಅಷ್ಟು ಬುದ್ಧಿ ಇದೆ. ನಿಮ್ಗೇನ್ ಮೇಲಿಂದ ಎಲ್ಲಿಂದನೋ ಬಂದು ಕುದ್ರಲ್ಲ ಅಂಕಲ್. ಕುದ್ರಿಲ್ಲ, ತಂದೆ ತಾಯಿಗಳಲ್ಲಿ ಇದ್ದದ್ದೇ ಬಂದಿರೋದು. ಪಾಪ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ, ಓದಕ್ ಆಗ್ಲಿಲ್ಲ. ಅದನ್ನ ನೋಡಿ ದೇವ್ರು ಅವರನ್ನ ಪ್ರೇರೇಪಿಸಿ ಪ್ರಯತ್ನವನ್ನ, ಉದ್ದೇಶವನ್ನ ಅವರಲ್ಲಿ ಉಂಟು ಮಾಡಿ ನಿಮ್ಗೆ ಒಳ್ಳೆ ಶಾಲೆ ಕಾಲೇಜ್ ಔತಣವನ್ನ ದೇವ್ರು ಅವ್ರ ಮುಖಾಂತರ ಏನ್ ಮಾಡಿದ್ದಾರೆ ನಿಮ್ಗೆ ಒದಗಿಸಿ ಕೊಡ್ತಾ ಇದ್ದಾನೆ. ಅದನ್ನ ನಾನು ಹಾಸ್ಯ ಮಾಡದೆ PTMಗೆ ಹೋಗುವಾಗ ಧೈರ್ಯದಿಂದ ಹೋಗ್ಬೇಕು. ಇಸ್ ಮೈ ಫಾದರ್, ಶಿ ಇಸ್ ಮೈ ಮದರ್. ಎಸ್, ನಿಮ್ಮ ಅಪ್ಪ ಅಮ್ಮ ಮಾಡುವಂತ ಕೆಲಸದಲ್ಲಿ ನೀವು ಹೆಚ್ಚಳಮೆ ಇರ್ಬೇಕು. ನಮಗೆ ನಮ್ಮ ಅಪ್ಪ ಅಮ್ಮ ಕೆಲಸ ಬಿಟ್ಮೇಲೆ ನಾವು ಹೋಗುವಾಗ ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾರೆ? ದೇವ್ರ ಸೇವೆ. ಆಗಿನ ಕಾಲದಲ್ಲಿ ಯಾರಿಗೂ ಅರ್ಥನೇ, ಅವರೆಲ್ಲ ನಮ್ಮಪ್ಪ ಟೀಚರು, ನಮ್ಮಮ್ಮ ಬ್ಯಾಂಕ್ ಅಲ್ಲಿ, ನಮ್ಮಪ್ಪ ರೈಲ್ವೇಸ್ ಅಲ್ಲಿ ಅಂತ ಪ್ರತಿಯೊಬ್ಬೊಬ್ರು ಮಕ್ಕಳು ತಂದೆ ತಾಯಿ ಅದೇ ತಾನೇ ಹೇಳೋದು ಅವ್ರ ತಂದೆ ತಾಯಿ ಬಗ್ಗೆ. ಅವ್ರಿಗೆ ಆ ಲ್ಯಾಂಗ್ವೇಜೇ ಅರ್ಥ ಆಗೋದು. ನಾವು ನಮ್ಮಪ್ಪ ಅಮ್ಮ ಸೇವೆಯಲ್ಲಿ ಇದ್ದಾರೆ ಅಂದ್ರೆ ಅವ್ರಿಗೆ ತಲೆ ಬುರುಡೆ ಗೊತ್ತಾಗ್ತಾ ಇರ್ಲಿಲ್ಲ. ಅವಾಗ ನಾವು ಹಾಸ್ಯ ಮಾಡ್ತಾ ಇರ್ಲಿಲ್ಲ. ವಿ ವರ್ ಎಂಜಾಯಿಂಗ್, ವಿ ವರ್ ಟೇಕಿಂಗ್ ಪ್ರೈಡ್ ಇನ್ ಅವರ್ ಪೇರೆಂಟ್ಸ್ ಪ್ರೊಫೆಷನ್. ನೀವು ನಿಮ್ಮ ತಂದೆ ತಾಯಿಗಳು ಮಾಡುವಂತ ವೃತ್ತಿಯನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಎಸ್, ಮೈ ಫಾದರ್ ಇಸ್ ಎ ಕಾರ್ಪೆಂಟರ್. ಎಸ್, ಮೈ ಫಾದರ್ ಈಸ್ ಎ ಸೆಕ್ಯೂರಿಟಿ ಗಾರ್ಡ್. ಎಸ್, ಮೈ ಫಾದರ್ ಈಸ್ ಎ ಟೀಚರ್. ಮೈ ಮದರ್ ಈಸ್ ಎ ಹೋಮ್ ಮೇಕರ್. ಪ್ರೌಡಿಶ್ ಆಗಿರ್ಬೇಕು. ಯಾಕಂದ್ರೆ ಯಾರು ಕೊಟ್ಟಿರೋದು ಅದು ಔತಣ? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತ ಕೊಟ್ಟಿರುವಂತದ್ದನ್ನ ಉತ್ತಮವಾಗಿ ಆಯ್ಕೆ ಮಾಡಿಕೊಂಡು ನಿಮ್ಮ ಮನೆಗಳನ್ನ ನೀವು ಕಟ್ಕೊಳ್ಬೇಕು ಅನ್ನುವಂಥದ್ದು. ಅರ್ಥ ಆಯ್ತರ ಎಲ್ರಿಗೂ? ಯಾರಿಗ್ ಬಹಳ ಸಂತೋಷ ಆಯ್ತು ಇವತ್ತು? ಶಿರೀಷ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ಯಾ? ನಿರ್ಮಲಮ್ಮ, ವಾಟ್ ಆಲ್ ಡಿಡ್ ಯು ಲರ್ನ್? What did you make? What did you apply today from today's meditation? ನಮ್ಗೆ ದೇವ್ರು ಏನ್ ಕೊಟ್ಟಿರ್ತಾನಲ್ಲ ಅದ್ರಲ್ಲೇ ನಾವು ಸಂತೋಷ ಪಡ್ಬೇಕು. ಬೇರೆಯವ್ರನ್ನ ನೋಡಿ ನಾವು ಕೆಟ್ಟ ಭಾವನೆಗಳು ಬರ್ಕೂಡ್ದು. ನಮ್ ತಂದೆ ತಾಯಿಗಳ ಮೇಲೆ, ನಮ್ ಟೀಚರ್ಸ್ ಮೇಲೆ ಗೌರವ ಇರ್ಬೇಕು ಅಂತೇಳಿ ಅರ್ಥ ಆಯ್ತು. ಓಕೆ ಅಮ್ಮ, ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ, ದೇವ್ರು ನಿಮ್ಮನ್ನ ಬಲಪಡಿಸ್ಲಿ. ನಿಶ್ಚಲ್, ಯು ಹ್ಯಾಡ್ ಒನ್ ಡೌಟ್. ವಾಟ್ ಈಸ್ ದಟ್ ಡೌಟ್? ಅಂಕಲ್, ಅದು ಸಾಂಗ್ಸ್ ಆಫ್ ಸೊಲೊಮನ್ ಅಂದ್ರಲ್ಲ, ಕೇಳಿಸ್ಲಿಲ್ಲ ಕರೆಕ್ಟ್ ಆಗಿ ನೆಟ್ವರ್ಕ್. ಸಾಂಗ್ ಆಫ್ ಸಾಲಮನ್. ಅದೇ ಸೊಲೊಮನ್ದು What did ಲಾಸ್ಟ್. you apply today? What did you have listened for the last 1 hour? Many things. What did you learn? What did you like most? And what changes you want to bring in your educational life, sports life, concentration? What did you learn from today? ಅಂಕಲ್ ಡೈಲಿ ಲೈಕ್ ಬೆಳಿಗ್ಗೆನೂ ಓದ್ಬೇಕು 2 hours, ಮತ್ತೆ 10 minutes ಬ್ರೇಕ್ ತಗೊಬೇಕು, ತಿರ್ಗಾ 1 hour ಓದ್ಬೇಕು, ಆ ತರ. What time you should get up in the morning then? 5 o'clock. Evening or morning? Morning uncle. Okay, after you come back from school, what you must do? 10 minutes ಬ್ರೇಕ್ ತಗೊಂಡು 1 hour ಓದ್ಬೇಕು. No, before you start reading, what will you do after you come back from school?
Before And reading, wash uncle, and prayer. No, Prayer, after you uncle. come back from Prayer school, what do you ಮಾಡ್ಕೊಬೇಕು. do? ಊಟ, uncle. Okay, ಊಟ ಆದ್ಮೇಲೆ ಏನ್ ಮಾಡ್ತೀಯ? hand wash ಮಾಡ್ಕೋಬೇಕು sir. ಹ್ಮ್ Hand wash and mouth wash. Okay. After you come back, where do you go? After you come back from school, again, where do you go? ಅಂಕಲ್ 40 ಮಿನಿಟ್ಸ್ ಕೆಳಗೆ ಹೋಗ್ತೀನಿ ಅಂಕಲ್. ಆಮೇಲೆ ಬಂದು ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಆ, ಮಾಡಿ ಆಮೇಲೆ ಅಪ್ಪ ಅಮ್ಮ ಬಂದ್ಮೇಲೆ ಇದು ಓದ್ಕೋತೀನಿ ಇರ್ತೀನಿ Sagare, ಅಂಕಲ್. from 40 minutes, you should bring it down to how many minutes now? Your games? 30 ಹಾಫ್ ಅನ್ minutes, ಅವರ್ half ಅಂಕಲ್. an hour. You should not play hard games like football, cricket. You should not play hard ಅಂಕಲ್ games. ಇವಾಗ ನಾನು ಆಡ್ತಿಲ್ಲ. No, I'm just ನಾನು ಇವಾಗ telling. ಆಡ್ತಿಲ್ಲ I'm ಅಂಕಲ್. just telling. Listen to me. I'm just telling. I'm not telling you are playing. You should avoid playing hard games, group games. Play individual games like table tennis, badminton. Okay. ಅಂಕಲ್ ನಾನು ಬ್ಯಾಡ್ಮಿಂಟನ್ ಆಡ್ತಿದ್ದೆ. So you should play those kind of games. 30 minutes ಆದ್ಮೇಲೆ ಬಂದು ಮತ್ತೆ studies 2 hours. 2 hours. Again ಓಕೆ take ಅಂಕಲ್. have dinner, take about 15 minutes break. Again study for 1 hour and then go to sleep by 10 o'clock. Good. ಓಕೆ Very good ಅಂಕಲ್. application. Very good application. Thank you. Preeti, what did you learn from your Uncle? from today's study? You have completed MBA, correct? Both of you, you and Ranjita. Yes, uncle. So are you working now, both of you? No, uncle, we are looking for job. Good. Hagadre, what did you learn from today, both of you? What applications you could make? ಅಂಕಲ್, ಇವತ್ತಿನ ಧ್ಯಾನದಲ್ಲಿ Hmm. ನಮ್ ಸಿಚುವೇಶನ್ ನೋಡಿ ದೇವ್ರ ಚಿತ್ತದಿಂದ Hmm. ಒಂದ್ ಔತಣ ನಮ್ಗ್ ಕೊಟ್ಟಾಗ Hmm. ಅದನ್ನ ಅಪಹಾಸ್ಯ ಮಾಡ್ದಿರ ನಾವ್ ಅದನ್ನ ಸ್ವೀಕರಿಸ್ಬೇಕು. Hmm. ಅದಕ್ಕೆ ಬದ್ಧರಾಗಿರ್ಬೇಕು, ಗೌರವ ಕೊಡ್ಬೇಕು. Hmm. ನಾವ್ ಈ ತರ ಕಾಲೇಜಲ್ಲಿ ಓದಿದೀವಿ, Hmm. ಅಥವಾ ನಾವು ಕನ್ನಡ ಮೀಡಿಯಂ ಇಂದ ಓದಿದೀವಿ, Hmm. ಅಥವಾ ನಮ್ ಪೇರೆಂಟ್ಸ್ ವೆಲ್ ಎಜುಕೇಟೆಡ್ಸ್ ಇಲ್ಲ, Hmm. ಆದ್ರೂ ನಮ್ಗೆ ಕೀಳರಿಮೆ ಇರ್ಬಾರ್ದು. ದೇವ್ರ ಕೃಪೆಯಿಂದ ನಮ್ಗೆ ಆತರ ಕೀಳರಿಮೆ ಇಲ್ಲ ಅಂಕಲ್. Hmm. ಆತರ ಇದ್ರೂ ಕೂಡ ಅಕಸ್ಮಾತ್ ಬೇರೆಯವ್ರ ಹತ್ರ ನಾವ್ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾದ್ರೆ Hmm. ನಾವೆಲ್ಲಾದ್ರೂ ಹಿಂಜರಿತಾ ಇದ್ರೆ ಅದನ್ನ ನಾವು ಅದನ್ನ ಸ್ಟಾಪ್ ಮಾಡ್ಬೇಕು. ಹ್ಮ್ ಇವಾಗ ವರ್ಕ್ ಲೈಫ್ ಅಲ್ಲಿ ಏನೋ ದೇವರು ಔತಣ ಸಿದ್ಧಪಡಿಸುವಂತದ್ದು. ಹೌ ಡು ಯು ಅಪ್ಲೈ ದಟ್ ಫ್ಯೂಚರ್? ಹೌ ಡು ಯು ಅಪ್ಲೈ ವೆನ್ ಗಾಡ್ ಗಿವ್ಸ್ ಯು ಜಾಬ್? ಹೌ ಡು ಯು ಅಪ್ಲೈ ಫ್ರಮ್ ಟುಡೇಸ್ ಮೆಡಿಟೇಷನ್? ಅಂಕಲ್, ಈಗ ನಂಗೆ ಜಾಬ್ ನಾವು ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಹ್ಮ್ ನಂಗೊಂದ್ ಜಾಬ್ ಸಿಗುತ್ತೆ, ಅದೇ CTC ಚೆನ್ನಾಗಿಲ್ಲ, ಹ್ಮ್ ನನ್ಗೇನೋ ಇನ್ನೂ ಏನೋ ಬೇಕಿತ್ತು, ಹ್ಮ್ ಅಥವಾ ನನ್ ವರ್ಕ್ ಕಂಪ್ನಿನೇ ಬೇರೆ ದೊಡ್ಡ ಇದೆ, ಕಂಪ್ನಿ ಅಲ್ಲ, ಲೈಕ್ PwC ಅಲ್ಲ, ಅರ್ನ್ಸ್ಟ್ ಅಂಡ್ ಯಂಗ್ ಅಲ್ಲ, ದೊಡ್ಡ ಕಂಪ್ನಿ ಇಲ್ಲ, ಡೆಲಾಯ್ಟ್ ಅಲ್ಲ, IBM ಅಲ್ಲ, ಯಾರು ಹೆಸರೇ ಕೇಳಿರಲ್ಲ ಅಂತ ಕಂಪನಿಯಲ್ಲಿ ಕೆಲಸ ಸಿಕ್ತು. ದಟ್ ಈಸ್ ದಿ ಔತಣ. ಗಾಡ್ ಈಸ್ ಸರ್ವಿಂಗ್ ಯು. ಯು ಶುಡ್ ಗ್ರೇಷಿಯಸ್ಲಿ ಏನ್ ಮಾಡ್ಬೇಕು? ಅದನ್ನ ಅದನ್ನ ಟೇಕ್ ಸ್ವೀಕರಿಸ್ಬೇಕು. ದಟ್ ಆಗ ಅಂತ. ಯುವರ್ ವರ್ಕ್ ಲೈಫ್ ವಿಲ್ ಬಿ, ಡೇಸ್ ವಿಲ್ ಬಿ ಇನ್ಕ್ರೀಸ್ಡ್. ಅನೇಕರು ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಬಂದಿದ್ದು ರಿಸೀವೇ ಮಾಡಲ್ಲ, ಆಮೇಲೆ ಕೆಲಸನೇ ಸಿಗಲ್ಲ ಅವ್ರಿಗೆ. ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಯಾವ್ದೋ ಒಂದು ದೇವ್ರ ಕೆಲಸ ಕೊಡ್ತಾನೆ ಅಂದ್ರೆ ದಟ್ ಈಸ್ ದಿ ಔತಣ ಫಾರ್ ಯು, ಫಾರ್ ಅಸ್. ಅದನ್ನ ನಾನು ಸಂತೋಷವಾಗಿ ಸ್ವೀಕರಿಸಿದ್ರೆ ಫ್ರಮ್ ದೇರ್ ಗಾಡ್ ವಿಲ್ ಇನ್ಕ್ರೀಸ್ ಯುವರ್ ಇಯರ್ಸ್. ಹಾಗಾದ್ರೆ ನೇಮ್ ಆಫ್ ದ ಕಂಪನಿ ಇಸ್ ನಾಟ್ ಇಂಪಾರ್ಟೆಂಟ್, ಗಾಡ್ಸ್ ಪ್ರೊವಿಡೆನ್ಸ್ ಇಸ್ ಇಂಪಾರ್ಟೆಂಟ್. ವೆರಿ ಗುಡ್. ರಂಜಿತಾ? ಅಂದ್ರೆ ಅಂಕಲ್, ದೇವರು ಜ್ಞಾನದಿಂದ ಹ್ಮ್ ಒಂದು ಸ್ಥಿರತೆಯಿಂದ ದೇವರು ನಮ್ಗೆ ಒಂದು ಔತಣವನ್ನು ಬಡಿಸುವಾಗ ಹ್ಮ್ ನಾವು ಒಂದು ಮೂಢರಾಗಬಾರ್ದು, ಹ್ಮ್ ಅದನ್ನ ತಿರಸ್ಕರಿಸಬಾರ್ದು, ಹ್ಮ್ ಅಥವಾ ಇದ್ ನಮ್ಗ್ ಆಗಲ್ಲ ಅಥವಾ ನಮಗ್ ಬೇಡ ಅಂತ ನಾವು ಗುಣಗುಟ್ಬಾರ್ದು. ಹ್ಮ್ ಅದು ದೇವ್ರು ಕೊಟ್ಟಿದ್ನ ಸ್ವೀಕರಿಸ್ಬೇಕು ಅಂಕಲ್. ಗುಡ್. ವೆರಿ ಗುಡ್. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸ್ಲಿ, ದೇವರು ನಿಮ್ಮನ್ನು ಬಲಪಡಿಸ್ಲಿ. ಕೊನೆಯದಾಗಿ ಯಾರಾದ್ರೂ ಒಬ್ರು ಆ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ನಿಶ್ಚಲ್, ಕ್ಯಾನ್ ಯು ಪ್ರೇ? ಅಂಕಲ್, ನಾನು ಮಿಸ್ಟೇಕ್ ನೋ ಮಾಡ್ಬೋದು, ಪ್ರಾಬ್ಲಮ್. ನಂಗೂ ನಾನು ಗೊತ್ತಿಲ್ಲ. ನಿನ್ನಂಗೆ ಮಿಸ್ಟೇಕ್ ಮಾಡಿ
ಮಾತಾಡೋದ್ ಕಲ್ತಿದ್ದು, ಪ್ರೇಯರ್ ಮಾಡೋದ್ ಕಲ್ತಿದ್ದು. ಮೇಕ್ ಎನ್ ಅಟೆಂಪ್ಟ್, ಟ್ರೈ, pray. Whatever you learned from today, whatever you applied, you bring that in the prayer. Okay, uncle. Okay, ma. ಪ್ರೀತಿ ಶಕ್ತಿ ತುಂಬಿದಂತ ಯೇಸು ಸ್ವಾಮಿ, Very good. ಇವತ್ತು ಅಂಕಲ್ ಏನ್ ಹೇಳಿದಾರೋ ನನಗೆ ನನ್ನ ಬ್ರೈನ್ಗೆ ಅಪ್ಲೈ ಆಗ್ಲಿ ಸ್ವಾಮಿ. ಮತ್ತೆ ನಾನು ಆಟ ಆಡೋದ್ ಕಡಿಮೆ ಮಾಡಿ ನನ್ ಗ್ರೂಪ್ ಗೇಮ್ಸ್ ಆಡಬಾರ್ದು ಜಾಸ್ತಿ. ಮತ್ತೆ ನಾನು 2 hours ಓದ್ಬೇಕು, 10 minutes ಬ್ರೇಕ್ ತಗೊಬೇಕು, ತಿರ್ಗಾ 1 hour ಓದ್ಬೇಕು. ಆ ತರ ಮಾಡು ಸ್ವಾಮಿ. ನನ್ಗೆ ನೆಕ್ಸ್ಟ್ ಟರ್ಮ್ ಇಂದ ನನ್ಗೂ ಚೆನ್ನಾಗ್ ಮಾರ್ಕ್ಸ್ ಬರ್ಬೇಕಂತ ಬೇಡ್ಕೊತಾ ಇದ್ದೀನಿ ಸ್ವಾಮಿ. ಮತ್ತೆ ಇವತ್ತು ಅಭಿ ಅಣ್ಣ ಏನ್ ಹೇಳಿದಾರೋ ನನ್ಗೆ ತಲೆಗೆ ಹೋಗ್ಬೇಕು. ನಾನ್ ನೆಕ್ಸ್ಟ್ ಟೈಮ್ ಇಂದಾನು ಪ್ರೇಯರ್ ಅಭಿ ಅಣ್ಣ ಕಾಲ್ ಕೇಳ್ಬೇಕು ಅಂತ ಬೇಡ್ಕೊತಾ ಇದೀನಿ ಸ್ವಾಮಿ. ಮತ್ತೆ ನಾನು ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊಬಾರ್ದು. ನನ್ ಗ್ರೂಪ್ ಇಂಡಿವಿಜುವಲ್ ಆಗಿರ್ಬೇಕು. ಮತ್ತೆ 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 ನನ್ಗೆ ಬೈಬಲ್ ಓದ್ಬೇಕು. ಮತ್ತೆ ನಾನ್ ಜಾಸ್ತಿ ಡೈಲಿ ಪ್ರೋವರ್ಬ್ಸ್ ಓದ್ಬೇಕು ಬೆಳ್ಗೆ. ಮತ್ತೆ ನಾನ್ ಬೆಳ್ಗೆ 5 o'clock ಎದ್ದೊಳ್ಬೇಕಂತ ಬೇಡ್ಕೊತಾ ಇದ್ದೀನಿ ಸ್ವಾಮಿ. ಈ ಪ್ರಾರ್ಥನೆ ವಿಜ್ಞಾಪನೆಯನ್ನ ಯೇಸುವೆ ನಿನ್ ಬೇಡಿ ಅಂತಂದೆ. ಆಮೇನ್. ವೆರಿ ಗುಡ್. ಸಿ ಎಷ್ಟು ಚೆನ್ನಾಗಿ ಪ್ರೇಯರ್ ಮಾಡಿದೆ. ನೋ ಮಿಸ್ಟೇಕ್ಸ್. ಕಂಟಿನ್ಯೂ. ಗಾಡ್ ಬ್ಲೆಸ್ ಯು. ಜೀವಿತ ಪ್ರಾರ್ಥನೆ ಮಾಡ್ತೀಯಮ್ಮ? ಇವತ್ತು ಏನ್ ಅರ್ಥ ಆಯ್ತು? ನೀನೇನ್ ಅದನ್ನ ಅನ್ವಯ ಮಾಡ್ಕೊಂಡೆ? ನನ್ಗಿಂತದ್ ಒಳ್ಳೇದು, ನಾನು ಹಿಂಗ್ ಮಾಡ್ತೀನಿ ಅಂತ ಏನ್ ಅನ್ಕೊಂಡೆ? ಪ್ರಾರ್ಥನೆ ಮಾಡಮ್ಮ. ಥ್ಯಾಂಕ್ ಯು. ಕರ್ತನ ಒಡೆಯನ ನೀನು ಕೋಟಿ ಸ್ತೋತ್ರ ಅಪ್ಪ ತಂದೆ ದೇವ್ರೆ. ವೈದ್ಯರಲ್ಲಿ ಘನವೈದ್ಯನು ನೀನು ಸ್ವಾಮಿ ಅಪ್ಪ ತಂದೆ ದೇವ್ರೆ. ಹೌದು ಸ್ವಾಮಿ, ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವ್ರೆ ನೀನು ಕೋಟಿ ಸ್ತೋತ್ರ ಅಪ್ಪ ತಂದೆ ದೇವ್ರೆ. ಇವತ್ತಿನ ವಾಕ್ಯದಲ್ಲಿ ನಾವೇನು ಕಲ್ಕೊಂಡ್ರೆ ಅಪ್ಪ ಅಂತ ದೇವ್ರೆ, ಯಾರನ್ನೂ ತಿರಸ್ಕಾರ ಮಾಡ್ಬಾರ್ದಪ್ಪ ತಂದೆ ದೇವ್ರೆ. ಕೊಟ್ಟಿದ್ರಲ್ಲಿ ಹ್ಯಾಪಿಯಾಗಿ ಇರ್ಬೇಕು ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಯಾರ ಮೇಲೆ ಗುಂಡ್ಗುಟ್ಟಕ್ ಹೋಗ್ಬಾರ್ದು ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ ದೇವ್ರೆ. ಡೈಲಿ ಅರ್ಲಿ ಮಾರ್ನಿಂಗ್ ಇದೊಳ್ಬಿಟ್ಟು ಸ್ವಾಮಿ ಅಪ್ಪ ತಂದೆ ದೇವ್ರೆ 2 hours ಓದ್ಕೋಬೇಕು ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ ದೇವ್ರೆ. ಎಕ್ಸಾಮ್ಸ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರ್ಬೇಕು, ಅದಕ್ಕಾಗಿ ಸ್ತೋತ್ರ. ಮಾಡ್ತೀವಿ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ ದೇವ್ರೆ. ಅಭಿ ಅಂಕಲ್ ಹೇಳೋ ಒಂದೊಂದು ವಾಕ್ಯದಲ್ಲೂ ನೀನ್ ಒಂದೊಂದು ತರ ಹೇಳಿದೆ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ನಿನಗೆ ಮಾಡ್ತೀಯ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ ದೇವ್ರೆ. ಮನೇಲಿ ಬಂದಿರೋ ಎಲ್ಲಾರ್ನು ಆಶೀರ್ವದಿಸಪ್ಪ ತಂದೆ ದೇವ್ರೆ. ಅಭಿ ಅಂಕಲ್ನ ಎಲ್ಲಾರ್ನು ಆಶೀರ್ವದಿಸು ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ ದೇವ್ರೆ. ಇನ್ನೂ ಹೆಚ್ಚು ಕಲ್ಕೊಳ್ಬೇಕಾಗಿ ಬೇಡ್ಕೊಳ್ತೇನೆ ದೇವ್ರೆ, ಅದಕ್ಕಾಗಿ ಸ್ತೋತ್ರ. ನಿನಗೆ ಮಾಡ್ತೀಯ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ಯೇಸು ಸ್ವಾಮಿ ನಿನ್ ದಿವ್ಯ ನಾಮದಲ್ಲಿ ಬೇಡಿ ಅಂತಿದ್ದೇನೆ ತಂದೆ. ಆಮೇನ್. ವೆರಿ ಗುಡ್. ಎಷ್ಟನೇ ಕ್ಲಾಸ್ ಅಮ್ಮ ಜೀವಿತ? ನೀನ್ 6ನೇ ಕ್ಲಾಸಾ? ಎಸ್ ಅಂಕಲ್. ವೆರಿ ಗುಡ್. ಕೀಪ್ ಇಟ್ ಅಪ್. ಡೈಲಿ ಪ್ರೇಯರ್ ಮಾಡ್ಬೇಕು ಹಿಂಗೇನೆ. ಕೊನೆಯದಾಗಿ ಇಡೀ ಸಾರಾಂಶದ ಪ್ರಾರ್ಥನೆ. ವೆಲ್ಕಮ್ ಚೈತನ್ಯ. ಇಡೀ ಸಾರಾಂಶದ ಪ್ರಾರ್ಥನೆಯನ್ನು ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಭೂಮಿ ಆಕಾಶವನ್ನು ಉಂಟು ಮಾಡಿದೆ ಸ್ವಾಮಿ, ನಿನ್ನ ನಾಮಕ್ಕಾಗಿ ಸ್ತೋತ್ರ ಸ್ವಾಮಿ. ಇವತ್ ನಾವ್ ಇದೀವಂದ್ರೆ ನಿನ್ ಕೃಪೆ ನಿನ್ ಕರುಣೆ ಸ್ವಾಮಿ. ನಿನ್ ಕೃಪೆ ನಿನ್ ಕರುಣೆ ಇಲ್ಲ ಅಂದ್ರೆ ನಾವ್ ಎಷ್ಟು ಮಾತ್ರರೂ ಅಲ್ಲ ಸ್ವಾಮಿ. ಇಷ್ಟೊತ್ತಿಗೆ ನಮ್ಮ ಪಾಪಗಳಿಂದ ನಾವು ಸಾಯಬೇಕಾಗಿತ್ತು ಸ್ವಾಮಿ. ಆದ್ರೆ ನೀವು ಶಿಲುಬೆಯಲ್ಲಿ ನೀವು ನಿಮ್ಮ ಪ್ರಾಣವನ್ನು ಕೊಟ್ಟು ನಮಗೆ ನಿತ್ಯ ಜೀವವನ್ನು ರಕ್ಷಣೆ ದಯಪಾಲಿಸಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಇವತ್ತು ನಾವು ಜ್ಞಾನೋಕ್ತಿಯಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಂಡು ನಡೆಯೋ ಹಾಗೆ ನೀವು ಮಾಡಿ ಸ್ವಾಮಿ. ನಾವು ಎಷ್ಟೇ ಚಿಕ್ಕ ಕೆಲಸವಾದ್ರೂ ಅದರಲ್ಲಿ ನೀತಿವಂತರ ಕೆಲಸ ಮಾಡಿ ಅದರ ಉತ್ತಮ ಫಲವನ್ನು ಪಡೆಯಬೇಕಾಗಿ ನೀವು ನಮಗೆ ಮಾಡಿದರೆ ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ದಿನಾಗ್ಲೂ ನಾವು ಮುಂಜಾನೆ ಎದ್ದು ನಿಮ್ಮ ವಾಕ್ಯವನ್ನು ಓದಿ ಮತ್ತೆ ನಮ್ಮ ಕೆಲಸವನ್ನು ಮಾಡೋ ಹಾಗೆ ನೀವು ಮಾಡಿದ್ದೀರಾ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ವಾಮಿ, ಈ ದಿನ ಎಷ್ಟೋ ಜನಕ್ಕೆ ಈ ದಿನ ನೋಡೋ ಭಾಗ್ಯ ಎಲ್ಲ ನಮಗಾದ್ರೂ ಕೊಟ್ಟಿದ್ದೀರಾ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ.
ನಮಗೆ ಒಳ್ಳೆಯ ಜೀವನವನ್ನು ಕೊಟ್ಟಿದ್ದೀರ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮಗೆ ಒಳ್ಳೆಯ ತಂದೆ ತಾಯಿಯನ್ನು ಕೊಟ್ಟಿದ್ದೀರ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದರಲ್ಲೂ ನಾವು ಲೋಕದಲ್ಲಿ ನೀವು ನಮ್ಮನ್ನು ಆರಿಸಿಕೊಂಡಿದ್ದೀರಾ ಸ್ವಾಮಿ, ನಿಮ್ಮ ಮಕ್ಕಳಾಗಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಸ್ವಾಮಿ, ನಾವು ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಎಷ್ಟೇ ತಪ್ಪು ಮಾಡಿದ್ರು ನೀವು ಕ್ಷಮಿಸ್ತೀರಾ ಸ್ವಾಮಿ. ಹಾಗಂತ ನಾವು ತಪ್ಪು ಮಾಡ್ದಿರಾ ನಾವು ನಮ್ಮ ಜೀವನವನ್ನು ಒಳ್ಳೆಯದಾಗಿ ನಡೆಸುವ ಹಾಗೆ ನೀವು ಮಾಡಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ವಾಮಿ, ನೀವು ಜ್ಞಾನವೆಂಬ ಮನೆಯಾಗಿದ್ದೀರಾ ಸ್ವಾಮಿ, ನಾವು ಅದರಲ್ಲಿ ಇದ್ದೀವಿ ಸ್ವಾಮಿ. ನೀವು ನಿಮ್ಮ ಜ್ಞಾನವನ್ನು ಕೊಟ್ಟು ನಾವು ಯಾವುದು ತಪ್ಪು ಯಾವುದು ಸರಿ ಅಂತ ಮಾಡೋ ಹಾಗೆ ನೀವು ನಮಗೆ ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಸ್ವಾಮಿ ನಿಮ್ಮ ಹೆಸರಿನ ಮೇಲೆ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಥ್ಯಾಂಕ್ ಯು. ಶಿರೀಷ, ನೀನ್ ಕೇಳದ್ ಮರ್ತೋದೆ ಮಗಳೇ. ಶಿರೀಷಮ್ಮ, ಹಾ ಅಂಕಲ್. ಏನ್ ಇವತ್ತು ಸಂತೋಷ ಆಯ್ತಮ್ಮ ಸೇರಿದ್ರಿಂದ? ಏನ್ ಇವತ್ತು ಉಪಯೋಗ ಆಯ್ತು ಸೇರಿದ್ರಿಂದ ನಿಮ್ಗೆ? ಅಂಕಲ್, ಇದು ನಾವು ಬೇರೆ ಒಬ್ಬನ ಅಪಹಾಸ್ಯ ಮಾಡ್ಬಾರ್ದು. ದೇವ್ರು ನಮ್ಗೆ ನಮ್ ಪರಿಸ್ಥಿತಿಯನ್ನು ನೋಡಿ ನಮ್ಗೆ ಏನಾದ್ರು ಕೊಟ್ಟಾಗ ಅದನ್ನ ನಾವು ಸ್ವೀಕರಿಸಬೇಕು, ಅದನ್ನ ಡಿಸಗ್ರಿ ಮಾಡ್ಬಾರ್ದು. ಮತ್ತೆ ನಾವು ಬೇರೆ ಒಬ್ಬನ ಅಪಹಾಸ್ಯ ಮಾಡಿದ್ರೆ ನಾವು ಶಿಕ್ಷೆಗೆ ಒಳಗಾಗ್ತೀರಿ. ಅವಮಾನ ಅವಮಾನ ಆಗುತ್ತೆ. ವೆರಿ ಗುಡ್. ಗಾಡ್ ಬ್ಲೆಸ್ ಯು ಆಲ್. ನಮ್ಮ ತಂದೆಯಾದ ಥ್ಯಾಂಕ್ ದೇವರ ಯು. ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಕಾರ್ಯ ಪ್ರೇರೇಪಣೆಯು ಸದಾ ನಮ್ಮೆಲ್ಲರ ಸಂಗಡ ವಾಸಿಸ್ಲಿ. ಆಮೇನ್. ಥ್ಯಾಂಕ್ ಯು. ನೀವೆಲ್ಲರೂ ನೆಕ್ಸ್ಟ್ ವೀಕ್ ಇಂದ ಕರೆಕ್ಟ್ 6 ಗಂಟೆಗೆ ಸ್ಟಾರ್ಟ್ ಮಾಡ್ಬಿಟ್ರೆ ಜಾಯಿನ್ ಆದ್ರೆ ನಾನು 7 ಗಂಟೆಗೆ ಮುಗ್ಸಕ್ ಸಾಧ್ಯ ರೀ. ದಯಮಾಡಿ ಕ್ಷಮಿಸ್ರಿ, ಇವತ್ತು 22 ನಿಮಿಷ ಜಾಸ್ತಿ ತಗೊಂಡಿದ್ದೀನಿ, ಯಾಕಂದ್ರೆ ಕಾಯ್ಬೇಕಾಯ್ತು ಅನೇಕರು ಜಾಯಿನ್ ಆಗ್ಲಿಕ್ಕೆ. ದೇವನನ್ನ ಆಶ್ವಸ್ಲಿ. ಎಲ್ರು ವಿಡಿಯೋ ಆನ್ ಮಾಡ್ಕೊಂಡು ನಮಸ್ಕಾರ ಹೇಳಿ ಆಫ್ ಮಾಡ್ಕೊಂಡು ಎಕ್ಸಿಟ್ ಆಗ್ಬೋದು. ಒಬ್ಬೊಬ್ರೇ ಹೇಳ್ರಿ. ಥ್ಯಾಂಕ್ ಯು. ನಮಸ್ತೆ ಅಂಕಲ್. ನಮಸ್ತೆ ನಿಶ್ಚಲ್. ಥ್ಯಾಂಕ್ ಯು. ನಮಸ್ತೆ ಅಮ್ಮ ಬೇಬಿ. ನಮಸ್ತೆ ಮುನ್ರಾಜು. ನಮಸ್ತೆ ಅಂಕಲ್. ನಮಸ್ತೆ. ನಮಸ್ತೆ ನಮಸ್ತೆ ಅಂಕಲ್. ಚೈತನ್ಯ, ವರ್ಣಶ್ರೀ. ನಮಸ್ತೆ ವಿವಿತಾ. ಅಂಕಲ್. ನಮಸ್ತೆ ಪ್ರೀತಿ, ಆಕಾಶ್, ರಂಜಿತಾ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಶೇಖರ್. ನಮಸ್ತೆ ನಮಸ್ತೆ ನಿರ್ಮಲಮ್ಮ. ಅಂಕಲ್. ನಮಸ್ತೆ ನಮಸ್ತೆ ಅಂಕಲ್. ಶಿರೀಷಾ. ನಮಸ್ತೆ. ನಮಸ್ತೆ ಅಂಕಲ್. ಇನ್ನೊಬ್ರು ಸುಲೋಜಿತ್ ಕೂಡ ನಮಸ್ತೆ. ನಮಸ್ತೆ. ಗಾಡ್ ಬ್ಲೆಸ್ ಯು. ನಮಸ್ತೆ ಅಂಕಲ್. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು.